ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು. ಯಾಕೆ ಮಂಡ್ಯದಲ್ಲಿ ಈ ಮಟ್ಟಕ್ಕೆ ಪ್ರಾರಂಭ ಆಗಿದೆ? ನನ್ನ ಅಭಿಪ್ರಾಯದಲ್ಲಿ ಮೊನ್ನೆ ದಿನ ಲಾಠಿ ಚಾರ್ಜ್ನ ಅವಶ್ಯಕತೆ ಇರಲಿಲ್ಲ. ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿಗೆ ನಾನು ಎಷ್ಟು ಬಾರಿ ಫೋನ್ ಮಾಡಿದ್ದೇನೆ. ನಾನು ಅವತ್ತು ಹೋಗಲಿಲ್ಲ. ನಾನು ಅಧಿಕಾರಿಗೆ 5 ಬಾರಿ ಹೇಳಿದೆ, ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ದೇನೆ, ಅಡ್ವೈಸ್ ಮಾಡಿದ್ದೀನಿ ಅವರಿಗೆ, ಜಿಲ್ಲಾಧಿಕಾರಿಗೆ. ನೀವು ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಅಲ್ಲಿ ಶಾಂತಿ ಭಂಗ ಆಗಬಾರ್ದು ಅಂತ ಹೇಳಿ. ನಾನು ನಿನ್ನೆನೂ ಸಹ ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗ್ತಕ್ಕಂಥ ಮಾತುಗಳನ್ನ ಹೇಳಿಲ್ಲ. ಯಾವುದು ಮಾಡದೆ ಸರ್ಕಾರ ಇದೇನು ಅಂದ್ರೆ ಈ ಒಂಥರ ತೊಗ್ಲಕ್ ಸರ್ಕಾರ ಇದ್ದಾಗಿದೆ. ಇದು ತೊಗ್ಲಕ್ಕಿನ ಸರ್ಕಾರ. ಇವತ್ತು ಆ ಪೋಲು ಅದೇನು ಸರ್ಕಾರಿ ಕಟ್ಟಡನ, ಆ ಗ್ರಾಮಸ್ಥರು ಜನರು ತಮ್ಮ ಸ್ವಂತ ಹಣವನ್ನು ಹಾಕಿ ಧ್ವಜಸ್ತಂಭವನ್ನು ನಿಲ್ಲಿಸಿರೋದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆ ಪಂಚಾಯಿತಿನಲ್ಲೂ ಪರ್ಮಿಷನನ್ನು ಪಂಚಾಯಿತಿಯವರು ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೂ ಕೊಟ್ಟಿದ್ದಾರೆ, ನಾಡಧ್ವಜವನ್ನು ಆರಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಭಾಗವಧ್ವಜವನ್ನು ಆರಿಸ್ಲಿಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ನೋಡಿ, ಮೊದಲು ಫಸ್ಟ್ ಹಂತದಲ್ಲಿ ಅದನ್ನು ತಗೊಂಡಿರ್ಬೋದು, 2ನೇ ಹಂತದಲ್ಲಿ ತಿರ್ಗನ್ನು ಪರ್ಮಿಷನ್ ಅವರು ಭಾಗವಧ್ವಜಕ್ಕೆ ತಗೊಂಡಿದ್ದಾರೆ. 2ನೇ ಹಂತದಲ್ಲಿ ಇನ್ನೊಂದ್ಸಲಿ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ, ಅದೇ ಪಂಚಾಯಿತಿಯವರನ್ನೇ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ. ಹ್ಯಾಂಡಲ್ ಮಾಡಿರೋ ಒಂದು ರೀತಿ ತುಂಬ ಎಡವಟ್ಟು ಆಗಿದೆ. ಯು ಕಾಂಟ್ ಫೋರ್ಸಬ್ಲಿ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ಸೆನ್ಸಿಟಿವ್ ವಿಷಯನ ಈ ರೀತಿ ಇನ್ಸೆನ್ಸಿಟಿವ್ ಆಗಿ ನೀವು ಕ್ರಮ ತಗೊಂಡ್ರೆ ಖಂಡಿತ ಜನ ಈ ರೀತಿ ಎದ್ದು ಬಿಡ್ತಾರೆ. ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ. ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ. ತುಂಬ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದರೆ ಸ್ಥಳೀಯರ ಒಂದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರೇನಂತಾರೆ ಅದರ ಪ್ರಕಾರ ನಡ್ಕೋಬೇಕೇ ಹೊರತು ನೀವು ಒಂಥರ ಏನೋ ಅನ್ಡೆಮೋಕ್ರೆಟಿಕ್ ವೇಯಲ್ಲಿ ಒಂದು ಡಿಕ್ಟೇಟರ್ಶಿಪ್ ಥರ ಹೋಗಿ ಅಲ್ಲೇನೋ ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಶಾಸಕರೇ ಇದನ್ನು ಈ ರೀತಿ ತೆರವುಗೊಳಿಸಿ ಅನ್ನೋವಂಥ ಡೈರೆಕ್ಷನ್ ಕೊಟ್ಟರು ಒಂದು ಪ್ರೆಷರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷಗಳು ಇಂಥ ವಿಷಯಗಳಲ್ಲಿ ಬರೋದು, ಜನಕ್ಕೆ ಸಾಥ್ ಕೊಡೋದು ಅದೇನು ಹೊಸ ವಿಷಯ. ಯಾವುದೇ ಪಕ್ಷ ಇದ್ರೂ ಈ ಒಂದು ಸಂದರ್ಭದಲ್ಲಿ ಅದನ್ನೇ ಮಾಡ್ತಿದ್ರು, ಅದು 2ನೇ ವಿಚಾರ. ಬಟ್ ಜನಗಳ ಭಾವನೆಗಳಿಗೆ ನೀವು ಈ ರೀತಿ ಒಂಥರ ಪ್ರವೋಕ್ ಮಾಡೋದಿದೆಯಲ್ಲ, ಅದು ಯಾವ ಪಕ್ಷದಿಂದನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ಮಟ್ಟಕ್ಕೆ ಒತ್ತಾಯ ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಏನಂತ ಅನುಮತಿ ಕೊಟ್ಟಿರೋದು? ಅಲ್ಲಿ ರಾಷ್ಟ್ರಧ್ವಜ ಆರಿಸಿ, ಇಲ್ಲಿ ಹೋದರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು. ಅದನ್ನು ರಾಜಕೀಯಗೊಳಿಸಿ ಅದರ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಇದೆ. ಸೊ ನಾವು ಕನ್ನಡದ ಬಗ್ಗೆ ಏನು ರಕ್ಷಣೆ ಕೊಡಬೇಕು, ಏನು ಗೌರವ ಕೊಡಬೇಕು, ರಾಷ್ಟ್ರಧ್ವಜಕ್ಕೆ ಏನು ಕೊಡಬೇಕು, ಸಂವಿಧಾನಕ್ಕೆ ಏನು ಕೊಡಬೇಕು, ಅದು ನಮ್ಮ ಸರ್ಕಾರದ ಬದ್ಧತೆ. ಅದನ್ನು ಬಿಟ್ಬಿಟ್ಟು ಅವರು ಶಾಂತಿ ಕದಲಿಸೋಕ್ಕೆ ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ತಿರಂಗ ಧ್ವಜನ ಗರ್ಗರ್ ತಿರಂಗ ಅಂತೇಳಿ ಹಚ್ಚಿದ್ರು. ಏನಾಯ್ತು ಅದು ಗರ್ಗರ್ ತಿರಂಗ? ಈಗ ಯಾಕೆ ಬಿಟ್ಬಿಟ್ರು ತಿರಂಗನ? ಈಗ ಸೆಂಟ್ರಲಲ್ಲಿ ಇದಾರಲ್ಲ, ತೆಗೆದ್ಬಿಟ್ಟು ತಿರಂಗ ಬಿಟ್ಬಿಟ್ಟು ಹನುಮ ಧ್ವಜನೇ ಮಾಡಿಕೊಂಡು ಕಾನೂನೇ ತಗೊಂಡು ಬಂದ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ. ನೀವು ನಮಗಿಂತ ಹೆಚ್ಚು ಜನ ನಿಮಗೆ ಗೌರವ ಕೊಟ್ಟಿದ್ದಾರೆ, ನಮ್ಮನ್ನಗಿಂತ ಹೆಚ್ಚು ಜನ ನಿಮ್ಮನ್ನು ಪ್ರೀತಿಸಿದ್ದಾರೆ, ನಮ್ಮನ್ನು ಸೋಲಿಸಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಇಲ್ಲ BJPಗೆ ಸೇರ್ಪಡೆ ಆಗಿ, ಕೇಸರಿ ಬಟ್ಟೆ ಹಾಕೋದು ಒಂದೇ, BJPಗೆ ಸೇರ್ಪಡೆ ಆಗೋದು ಒಂದೇ. ನಮ್ಮ ಜಿಲ್ಲೆಯ ಜನರ ಬದುಕಿನಲ್ಲಿ ಆಟ ಆಡೋದು ಬೇಡ ಅಂತ BJP ಮತ್ತು ಜನತಾದಳದವ್ರಿಗೆ ಹೇಳಿ, ಈ ಜಿಲ್ಲೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಈ ಜಿಲ್ಲೆಯ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಬರಬೇಡಿ. ಈ ಜಿಲ್ಲೆ ಋಣ ನಿಮಗಿದೆ. ಈ ಕುಮಾರಸ್ವಾಮಿಗೂ ಈ ಜಿಲ್ಲೆ ಮಣ್ಣಿನ ಮಗ, ಈ ಜಿಲ್ಲೆಯವರು ಆಗದೇ ಇದ್ರು ಅವರಿಗೆ ಅದಕ್ಕಿಂತ ಹೆಚ್ಚು ಬೆಲೆಯನ್ನು ಕೊಟ್ಟಿದ್ದಾರೆ. ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದನ್ನ ಕೈ ಬಿಡಬೇಕು. ಒಂದು ಕಡೆ ನಮ್ಮ ಗ್ಯಾರಂಟಿಗಳನ್ನ ನಾವು ಕೊಟ್ಟೋ ಇಂಪ್ಲಿಮೆಂಟು ಮಾಡ್ದೋ ಇದು ಸಹಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ವಿಚಾರವನ್ನು ಬೆಂಗಳೂರಿಗೂ ತೊಗೊಂಡೋಗ್ತಾರೆ, ಮಂಗಳೂರಿಗೂ ತೊಗೊಂಡೋಗ್ತಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ಮಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು BJPಯಿಂದ, ಅಶ್ವಿನ್ ಗೌಡ ಅವರು JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೇ ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ಪ್ರಶಾಂತ್, ಡೆಫಿನೆಟ್ಲಿ BJP JDS ಮೈತ್ರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು
ಪೊಲಿಟಿಕಲ್ ಮೈಲೇಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಒಂದು ಟ್ರಾಕ್ಷನ್ ಬೇಕಾಗಿದೆ. ಟ್ರಾಕ್ಷನ್ಗೆ ಇದು ಸಹಜವಾಗಿ ವೇದಿಕೆ ಆಯಿತು ಅಂತ ಅನ್ನಿಸ್ತಾ ಇದೆ. ಅದೇ ನನಗನ್ಸುತ್ತೆ ಪಂಚಾಯತಿ ಅಧಿಕಾರಿ ಯಾರಿದ್ದಾರೆ ಅವರು PDO ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಅಂದರೆ ಒಂದು ನಿಮ್ಗೆ ರಾತ್ರೋರಾತ್ರಿಯ ರಾಷ್ಟ್ರಧ್ವಜವನ್ನು ಈ ಹನುಮನ ಧ್ವಜವನ್ನು ತೆಗೆದುಹಾಕೋದಕ್ಕಿಂತ ಎಲ್ಲರನ್ನ ಕರೆಸಿ ಮಾತಾಡಿ ಒಂದು ಸುಲಲಿತವಾಗಿ ಸಮಸ್ಯೆ ಬಗೆಹರಿಸ್ಬೋದಿತ್ತು ಅನಿಸುತ್ತೆ. ಆದರೆ ರಾತ್ರೋರಾತ್ರಿ ಕಿತ್ತು ಹಾಕಿದ್ರಿಂದ ಒಂದು ಆಕ್ರೋಶ ಗ್ರಾಮಸ್ಥರಲ್ಲಿತ್ತು. ಎಸ್, ಅದನ್ನು ರಾಜಕೀಯ ಪಕ್ಷಗಳು ಉಪಯೋಗಿಸ್ಕೊಳ್ತಾ ಇದೆ, ಅದರಲ್ಲೇ ಎರಡು ಮಾತಿಲ್ಲ. ಅದನ್ನು ಈಗ JDS ಇರ್ಬೋದು, BJP ಇರ್ಬೋದು, ಅದನ್ನು ಉಪಯೋಗಿಸ್ಕೊಳ್ತಾ ಇವೆ. ನನಗನ್ಸುತ್ತೆ JDS ನಲ್ಲಿ ಒಂದು ಥಾಟ್, ಒಂದು ಥಿಂಕಿಂಗ್ ಇದೆ. ನಾವು ಸಂಜೆ ಕೂಡ ಈ ಬಗ್ಗೆ ಮಾತನಾಡಿದ್ವಿ. JDSನ ಮತಗಳು JDSಗೆ ಲೋಕಸಭಾ ಚುನಾವಣೆಯಲ್ಲೂ ಬಂದೇ ಬರ್ತವೆ. ಆದರೆ ಅದರ ಜೊತೆಗೆ BJP 1,72,000 ಮತಗಳನ್ನು BJP 2023ರಲ್ಲಿ ತೆಗೆದುಕೊಂಡಿದೆ. 2010 ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಪಡೆದ ಒಟ್ಟು ಮತಗಳ ಸಂಖ್ಯೆ 1,79,000. 1,79,000. 2018ರಲ್ಲಿ 71 ಇತ್ತು. 2013ರಲ್ಲಿ 13,600 ಚಿಲ್ಲರೆ ಮತಗಳಿತ್ತು. ಅಂದರೆ ಕಳೆದ 10 ವರ್ಷಗಳಲ್ಲಿ BJPಯ ಮತಗಳು ಸರಿಸುಮಾರು 1,62,000 ಮತಗಳು 10 ವರ್ಷಗಳಲ್ಲಿ ಜಾಸ್ತಿ ಆಗಿದೆ. 12 ಪಟ್ಟು ಜಾಸ್ತಿ ಆಗಿದೆ. 12 ಪಟ್ಟು. ಹೀಗಾಗಿ JDSಗೆ ಅನಿಸ್ತಾ ಇದೆ ವಿಧಾನಸಭಾ ಚುನಾವಣೆಯಲ್ಲಿ 1,79,000 ಮತಗಳನ್ನೇನು BJP ತೆಗೆದುಕೊಂಡಿದೆ ಅವು ಆ್ಯಂಟಿ JDS ಮತಗಳು ಕೂಡ ಹೌದು. ಯಾಕಂದರೆ ಒಕ್ಕಲಿಗರದು ಕೆಲವು ಮತಗಳು ಹೋಗಿರ್ತವೆ. JDSಗೆ ಬರ್ತಿರ್ತಕ್ಕಂಥ ಪರಂಪರಾಗತ ಮತಗಳಲ್ಲೇ BJP ತನ್ನ ಬುಟ್ಟಿಗೆ ಹಾಕ್ಕೊಂಡಿರುತ್ತೆ. ಆ ಕಾರಣಕ್ಕೆ ಅಷ್ಟು ಕ್ಷೇತ್ರಗಳಲ್ಲಿ JDS ಸೋಲ್ತು. ಶ್ರೀರಂಗಪಟ್ಟಣದಲ್ಲೇ 42,000 ಮತಗಳನ್ನು BJP ತೆಗೆದುಕೊಂಡಿತ್ತು. ಹೀಗಾಗಿ ನನಗನ್ಸುತ್ತೆ ಕುಮಾರಸ್ವಾಮಿಯವರದೊಂದು ಪ್ರಯತ್ನ ಇದೆ. ಕೇವಲ ಅದು ಮಂಡ್ಯಕ್ಕೆ ಸೀಮಿತವಾಗಿ ಅಲ್ಲ, ಈ ಮೈತ್ರಿ ಫಲಪ್ರದವಾಗಬೇಕಾದರೆ ವೋಟ್ ಶಿಫ್ಟ್ ಆಗಬೇಕು. ಕರೆಕ್ಟ್. ಈಗ JDSನ ಮತಗಳು JDSಗೆ ಉಳ್ಕೊಳ್ತವೆ. ಆದರೆ BJPಯ ಮತಗಳೇನಿವೆ ಅವುಗಳೇನಾದರೂ JDS ಮೇಲಿನ ಸಿಟ್ಟಿನಿಂದ DK ಶಿವಕುಮಾರ್ ಅದನ್ನು ತೆಗೆದುಕೊಂಡು ಹೋದರೆ JDSಗೆ ಕಷ್ಟ ಆಗುತ್ತೆ ಲೋಕಸಭಾ ಚುನಾವಣೆ. ಆ ಕಾರಣದಿಂದ ಈ ಕೇಸರಿ ಶಾಲೆ ಹಾಕ್ಕೊಳ್ಳೋದು, ರಾಮ ಮಂದಿರಕ್ಕೆ ಹೋಗೋದು, ಹಿಂದುತ್ವದ ಬಗ್ಗೆ ಪದೇ ಪದೇ ಈಗ ನಾನೆಂದೂ ನೋಡಿರಲಿಲ್ಲ ಕರ್ನಾಟಕದಲ್ಲಿ JDS BJP ಸರ್ಕಾರ ರಚನೆ ಮಾಡಿದಾಗಲೂ JDS ಈ ಸ್ಟ್ಯಾಂಡನ್ನು ಎಂದು ತೆಗೆದುಕೊಳ್ತಾ ಇರಲಿಲ್ಲ. ಅಂದರೆ ನೀವು ಕೇಸರಿ ಶಾಲ್ ಹಾಕ್ಕೊಂಡು ಹೋಗಿದ್ದ ರೀತಿ ನೋಡಿದರೆ ಗೊತ್ತಾಗತ್ತೆ JDSಗೊಂದು ವೋಟಿನ ಅಪೇಕ್ಷೆ ನಿಶ್ಚಿತವಾಗಿದೆ. ನಾನು ಈ ತಥ್ಯಗಳೇನಿವೆ ಅದೊಂದು ಪ್ರತ್ಯೇಕ ಚರ್ಚೆ. ಆದರೆ ಇದರಲ್ಲಿ ಪಾಲಿಟಿಕ್ಸನ್ನು ಹುಡುಕಾಡುವಾಗ ನನಗನ್ಸುತ್ತೆ JDS ಆ ಕಾರಣದಿಂದ ಒಂದು ಅತಿ ಹೆಚ್ಚು ಆ್ಯಕ್ಟಿವ್ ಆದಂತೆ, ಪ್ರೋಆ್ಯಕ್ಟಿವ್ ಆದಂತೆ ಕಾಣ್ತಾ ಇದೆ. ಎಸ್, ನಾಗರಾಜ್ ಅವರೇ, ವಾತಾವರಣ ಅನ್ನೋದೊಂದಿರುತ್ತೆ. 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಆಗಿದೆ. ಅದಾಗಿ 2ನೇ ದಿವಸಕ್ಕೆ ಚಿಕ್ಕಮಗಳೂರಲ್ಲಿ ಹಿರೇಮಗಳೂರು ಕಣ್ಣನವ್ರದ್ದು ತಸ್ತಿಕ್ ಹಣ ವಾಪಸ್ ಕೊಡಿ ಅಂತ ನೋಟಿಸ್ ಕೊಟ್ಬಿಡೋದು. ಅದು ರಾಮ ಮಂದಿರನೇ. ಕಾನೂನಿನ ಪ್ರಕಾರ ಎಲ್ಲ ಕರೆಕ್ಟೇ ಇರಬಹುದು, ಬಟ್ ಸಮಯ ಹಾಗೆ ಕೆರಗೋಡ್ನಲ್ಲೂ ಕೂಡ ಸಮಯ, ಸಂದರ್ಭ ಇನ್ನೊಂದು ಸ್ವಲ್ಪ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡೋದು. ಸುಮ್ಮನೆ ಮೈ ಮೇಲೆ ಎಳ್ಕೊಂಡಂಗಲ್ವ ಇದು. ಮಾನ್ಯ ಅಜಿತ್ ಅವರು ಭಾಳ ಪ್ರಜ್ಞಾವಂತರಾಗಿ ನೀವು ಹೇಳಿದ್ರಿ. ಈಗ ಕಾನೂನಲ್ಲಿ ಕರೆಕ್ಟ್ ಇರ್ಬೋದು, ಆದರೆ ಸಮಯ ಸರಿ ಇಲ್ಲ ಅಂತಕ್ಕಂಥದ್ದು ಒಂದು ತಿಳ್ಕೋಬೇಕಾಗ್ತದೆ. ದಿಸ್ ಕಂಟ್ರಿ ಕೆನಾಟ್ ಬಿ ರೂಲ್ಡ್ ಆನ್ ರಿಲಿಜಿಯಸ್ ಆ್ಯಂಗಲ್ಸ್ ಅಟ್ ಎನಿ ಕಾಸ್ಟ್. ಟುಡೇ ವಿ ಮೇ ಲೂಸ್ ಪವರ್. ಇವತ್ತು ನಾವು ಅಧಿಕಾರದಲ್ಲಿ ಕಳ್ಕೊಂಡಿರೋ ಪಾರ್ಲಿಮೆಂಟಲ್ಲಿ, ಆದರೆ ಐಡಿಯಾಲಜಿಕಲ್ ಆಗಿ ಸಂವಿಧಾನಬದ್ಧವಾಗಿ ಧರ್ಮಾಧಾರಿತ ರಾಜಕಾರಣ ಈ ದೇಶ ಎಂದೂ ಒಪ್ಪಲ್ಲ ಅಂತಕ್ಕಂಥದ್ದು ನಾವು ದೃಢ ನಿಲುವು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ. ಕಾನೂನಲ್ಲಿ ಸರಿ ಇದ್ದರೂ ಕೂಡ ಸಮಯ ಸರಿ ಇಲ್ಲ ಅಂತೇಳಿ ಮಾತ್ರಕ್ಕೆ ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಸುಮ್ಮನೆ ಇರತಕ್ಕಂಥದ್ದು ನಾವು ಅದು ಕೂಡ ಒಂದು ರೀತಿಯಲ್ಲಿ ಬಿಹೇವಿಂಗ್ ಅನ್ಕಾನ್ಸ್ಟಿಟ್ಯೂಷನಲ್ ಆಗ್ತದೆ. ಒಂದು ಜವಾಬ್ದಾರಿತ ಜನಪ್ರತಿನಿಧಿ ಆಯ್ಕೆ ಆಗಿರ್ತಾರೆ ಸರ್ಕಾರದಿಂದ. ಜನಪ್ರತಿನಿಧಿ ಆಯ್ಕೆ ಸರ್ಕಾರ ಅದು ಮುಗಿಸ್ತೀನಿ. ಅದರ ಮೊದಲ ಕರ್ತವ್ಯ ದೇ ಶುಡ್ ನೋ ಕಾಂಪ್ರಮೈಸ್ ಆನ್ ದ ಲಾ ಆಫ್ ದಿಸ್ ಲ್ಯಾಂಡ್ ಅನ್ನೋ ಮಾತ್ರ ಹೇಳ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ ಬಂದ ವಿಚಾರ ಬಂದಾಗ ಈ ಸಣ್ಣ ವಿಚಾರ ಈ ದೊಡ್ಡದನ್ನು ನ್ಯಾಷನಲ್ ಲೆವೆಲ್ ತೊಗೊಂಡೋಗ್ಲಿಕ್ಕೆ ಒಂದು ಕಾಣದ ಕೈಗಳು BJP JDS ಮಾಡ್ತಾ ಇರ್ತಕ್ಕಂತಹ ಒಂದು ಪೊಲಿಟಿಕಲ್ ಲ್ಯಾಂಡು ಎತ್ತಿ ಕಾಣ್ತಾ ಇಲ್ವೇ? ಆಯಿತು, ಒಂದು ಸಮಸ್ಯೆ ಆಗಿರ್ಬೋದು, PDO ಅಲ್ಲಿ ಸರಿಯಾಗಿ ಬಿಹೇವ್ ಮಾಡೋದು ಇಷ್ಟು ಭಾಳ ಚೆನ್ನಾಗಿ ಹೇಳೋದು, ಕೂಡ ಹ್ಯಾಂಡಲ್ ಇಟ್ ಬೆಟರ್ ಅಂತ, ನೋ ಡೌಟ್ ಅಬೌಟ್ ಇಟ್. ಐ ಕನ್ಸೀವ್ ದಟ್ ಸ್ಟೇಟ್ಮೆಂಟ್ ವಾಟ್ ಯು ಮೇಡ್. ಆದರೆ ವಿಚಾರ ಬಂದಿರತಕ್ಕಂಥದ್ದು ಇದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಇರ್ಬೋದು, ಆ ಸ್ಥಳೀಯ ನಾಯಕರುಗಳಿರ್ಬೋದು, ನಮ್ಮ ಜಿಲ್ಲಾ ಎಲ್ಲರೂ ಕೂಡ ಒಗ್ಗೂಡಿ ಸಾಲ್ವ್ ಮಾಡ್ಬೋದಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ.
ಅದನ್ನು ಪ್ರತಿಭಟನೆ ಆಗೋ ಸಂದರ್ಭದಲ್ಲಿ ನೀವು ಅಲ್ಲೂ ಭಾಗವಹಿಸ್ತೀರ ಅಂತ ಏನು ಮೆಸೇಜ್ ಹೋಗ್ತದೆ? ಅದು ನೀವು ಹೋಗಿ ನೀವು ಕೇಸರಿ ಬಣ್ಣ ಹಾಕ್ಕೊಳ್ಳಿ, ಹಳದಿ ಬಣ್ಣ ಹಾಕ್ಕೊಳ್ಳಿ, ಹಸಿರು ಬಣ್ಣ ಹಾಕ್ಕೊಳ್ಳಿ, ಬಟ್ಟೆನೇ ಹಾಕ್ಕೊಬೇಡ್ರಿ. ನನಗೇನಾಗಬೇಕಾಗಿದ್ರಿ ಮಾನ್ಯ ಕುಮಾರಸ್ವಾಮಿ ಸಾಹೇಬ್ರೆ? ನನಗದಲ್ಲ. ನೀವು ಒಬ್ಬ ಜವಾಬ್ದಾರಿ ತಂದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಅವ್ರ ಕರೆದು ಬುದ್ಧಿ ಹೇಳಿದ್ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ಮಾತ್ರ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅಂಥ ಪ್ರಚೋದನಾ ಹೇಳಿಕೆಗಳಿಂದಾಗಿ ಪ್ರತಿಭಟನಾ ಯುವಕರಿಗೆ ದಿಕ್ಕು ತಪ್ಪಿಸ್ತಾರೆ. ನೀವು ಯಾವಾಗಲೂ ಹೇಳ್ತೀರಿ, ಯಾರ್ಯಾರೋ ಹೋರಾಟ ಮಾಡಿದಾಗ ಆ ದೀನ ದಲಿತರು, ಬ್ಯಾಕ್ವರ್ಡು, ಆರ್ಥಿಕ ಹಿಂದುಳಿದವರು ಅವರೇ ಬಲಿಪುಷಿ ಆಗೋದು, ಅವರೇ ಲಾಠಿ ಏಟ್ ಅವರೇ ಗುಂಡೇಟ್ ತಗೊಳ್ತಕ್ಕಂಥದ್ದು. ಯಾರು ಮಂತ್ರಿ ಮಕ್ಕಳು ಕೂಡ ಗುಂಡೇಟಿಗೆ ಬಲಿ ಆಗೋದಿಲ್ಲ, ಲಾಠಿ ಚಾರ್ಜ್ಗಳ ಇಂಥ ಪ್ರಚೋದನೆಕಾರಿ ಹೇಳಿಕೆ ಯಾರು ಕೊಟ್ಟರು, ಯಾವ ಪಕ್ಷದವ್ರು ಕೂಡ ತಪ್ಪು. ಅಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ, ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ, ರಾಷ್ಟ್ರ ಧ್ವಜಕ್ಕೆ ಮತ್ತು ಕನ್ನಡ ಧ್ವಜಕ್ಕೆ ಪರ್ಮಿಷನು. ದೇ ಶುಡ್ ಬಿ ಫಾಲೋಡ್. ಇನ್ ಕೇಸ್ ಅವ್ರಿಗೇನಾದರೂ ಅದು ಬದಲಾವಣೆ ಬೇಕು ಅಂದರೆ ದೇವಸ್ಥಾನದ ಒಳಗಡೆನೋ ದೇವಸ್ಥಾನದ ಹತ್ರ ಮಾಡಿಕೊಂಡ್ರೆ ನಾನು ಕೂಡ ಸ್ವಾಗತ ಮಾಡ್ತೀನಿ. ನಾನು ಕೂಡ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋನು, ರಾಮನ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನು. ನಿಮ್ಮ ರಾಮ ನಿಮಗೆ ಚುನಾವಣೆಗೋಸ್ಕರ ರಾಮ, ಓಟಿಗೋಸ್ಕರ ರಾಮ ಅಂತ ಹೇಳ್ತೀವಿ ನಾವು, ಮನುಷ್ಯತ್ವದ ರಾಮ ಅಂತ ಹೇಳ್ತೀವಿ. ದೇಶಕ್ಕೆ ಮಾತ್ರ ವಿಶ್ವಕ್ಕೆ ರಾಮನ ಮಾತು ಹೇಳ್ತೀನಿ. ಅದು ನನ್ನ ಆತ್ಮದಿಂದ ಹೇಳ್ತಕ್ಕಂಥ ಮಾತುಗಳು, ವಕ್ತಾರನಾಗಿ ಹೇಳ್ತಕ್ಕಂಥ ಮಾತುಗಳಲ್ಲ. ಅದು ಎವ್ರಿ ಕಾಂಗ್ರೆಸ್ ಮ್ಯಾನ್ ಫೀಲ್ ವೆರಿ ಪ್ರೌಡ್ ಅಬೌಟ್. ನಾವು ಲಿಸನ್ ಟು ಮೀ ಪ್ಲೀಸ್. ಕಾನೂನಿನ ಪ್ರಕಾರ ಸರಿ ಇರಬಹುದು ಅಂತ ನಾನು ಹೇಳಿದ್ದು ನಿಮ್ಗೊಂದು ಡಿಬೇಟಿಂಗ್ ಕುಷನ್ ಸಿಗಲಿ ಅನ್ನೋ ಕಾರಣಕ್ಕೆ. ಏನಾದರೂ ನಿಮ್ಮ ಒಪಿನಿಯನ್ ಇರ್ಬೋದು, ಅದು ನನ್ನ ಒಪಿನಿಯನ್. ನೀವು ಅಂದ್ರಲ್ಲ ದೇವಸ್ಥಾನದ ಒಳಗೆ ಏನಾದ್ರು ಮಾಡ್ಕೊಳ್ಳಿ, ದೇವಸ್ಥಾನದ ಒಳಗೆ ಏನಾದ್ರು ಮಾಡ್ಕೊಳ್ಳಿ. ನಾನು ಈ ಹಿಂದೆನೂ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ ದೇವರಿಗೆ ಸಂಬಂಧಪಟ್ಟಿದ್ದು ಯಾವುದಕ್ಕೂ ಜಾಗ ಇಲ್ಲ ಅಂದರೆ ದೇವಸ್ಥಾನದೊಳಗೆ ಸರ್ಕಾರಕ್ಕೂ ಜಾಗ ಇರಬಾರ್ದು. ಕೇಳಿಸ್ಕೊಳ್ರಿ ನಾಗರಾಜ್ ಯಾದವ್, ಹೇಳಿ. ಧಾರ್ಮಿಕ ದತ್ತಿ ಇಲಾಖೆ ಅಂತ ಒಂದು ಮಾಡ್ಕೊಂಡು ದೇವಸ್ಥಾನದ 1000 ಎಕರೆ ಭೂಮಿನ ನಿಮಗೆ ಬೇಕಾದಂಗೆ ಸರ್ಕಾರಗಳ ಬಳಸಿಕೊಂಡು ನನಗೆ ಅವಕಾಶ ಕೊಡಬೇಕಾ? 1947 ಆಗಸ್ಟ್ 15 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಯಾವ್ಯಾವ ದೇವಸ್ಥಾನದ ಭೂಮಿ ಎಷ್ಟೆಟ್ಟಿತ್ತಪ್ಪ? ರೈಟ್. ಆ ಭೂಮಿ ಈಗ ಎಷ್ಟು ಉಳ್ಕೊಂಡು ಈಗ ಅದೇ ಡಿಬೇಟ್ ಮಂಡ್ಯ ಡಿಬೇಟ್ ಅದಕ್ಕೂ ಡಿಬೇಟ್ ಎಲ್ಲ ವಿಚಾರಗಳು ಉತ್ತರ ಪಡ್ಕೋಬೇಕು. ದಯವಿಟ್ಟು ಅತ್ಯಂತ ಗೌರವ ನಾನು ಗೌರವ ಕೊಟ್ಟು ಸಮಯ ಕೇಳಿಸ್ಕೊಳ್ಳಿ. ಯಾವ್ಯಾವ ದೇವಸ್ಥಾನಕ್ಕೆ ಈ ರಾಜ್ಯದಲ್ಲಿ ಎಷ್ಟೆಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಉಳ್ಕೊಂಡಿದೆ? ಧಾರ್ಮಿಕ ದತ್ತಿ ಇಲಾಖೆಗೆ ಹೆಚ್ಚುವರಿಯಾಗಿ ಸೇರ್ಪಡೆಯಾದಂಥ ಭೂಮಿ ಎಷ್ಟು? ಅದೇ ರೀತಿಯಲ್ಲಿ ಆ ಡಿಬೇಟು ವಿಸ್ತೃತವಾಗಿ ಮಾಡತಕ್ಕಂಥದ್ದು ಬಹಳ ಸಮಯ ಬೇಕಾಗ್ತದೆ. ಮಾತಾಡೋಣ. ನಾನು ಕೇಳ್ತಾ ಇದ್ದೀನಿ, ಬಾವುಟಕ್ಕೆ ವಿರೋಧ ಇಲ್ಲ. ಹಾಕಿದ ಸ್ಥಳ ವಿಚಾರದಲ್ಲಿ ಅನುಮತಿ ತಗೊಂಡು ಹಾಕಿದ್ದಾದ್ರೆ ನೋ ಪರ್ಮಿಷನ್, ನೋ ಡೌಟ್ ಅಬೌಟ್ ಇಟ್. ನಾಗರಾಜ್ ಯಾದವ್ ಒಂದು ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವ ದೇವಸ್ಥಾನದ ಒಂದು ಆಸ್ತಿಯಲ್ಲಿ ನೀವು ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆ, ಇನ್ನೇನೋ ಸರ್ಕಾರಿ ಕಟ್ಟಡಗಳನ್ನ ಬಸ್ ಸ್ಟ್ಯಾಂಡಿಗೆ ಯಾವ ದೇವಸ್ಥಾನದ ಕಮಿಟಿಯ ಪರ್ಮಿಷನ್ ತಗೊಂಡು? ಹಾಗಾದ್ರೆ ನಿಮ್ನ ಕೇಳ್ತೀನಿ, ಈ ಲಾಜಿಕ್ ಇಟ್ಕೊಳ್ಳೋದಾದ್ರೆ ನಾವು ಎಲ್ಲಿ ಬೇಕಾದ್ರೂ ಯಾವ ಧರ್ಮದ ಬೇಕಾದ್ರೂ ಬಾವುಟಗಳಾಗ್ತವೆ ವಿತೌಟ್ ಪರ್ಮಿಷನ್ ಸರ್ಕಾರಿ ಜಾಗದಲ್ಲಿ ಅಂತ ಹೇಳ್ತಕ್ಕಂಥದ್ದು ಇಸ್ ಇಟ್ ಕಾನ್ಸ್ಟಿಟ್ಯೂಷನಲ್ ಆರ್ ನಾಟ್ ಅಂತ ನೀವು ಸಂವಿಧಾನದ ಆಶಯದಲ್ಲಿ ಸರಿಯೋ ಹೇಳ್ರಿ. ನಾಗರಾಜ್ ಯಾದವ್, ನನ್ನ ಪ್ರಶ್ನೆಗೆ ನಾಗರಾಜ್ ಯಾದವ್ ಅವರು ಕೇಳ್ತಾ ಇದ್ದಾರೆ, ಸರ್ಕಾರಿ ಜಾಗದಲ್ಲಿ ಯಾವ ಧರ್ಮದ್ದು ಬೇಕಾದ್ರೂ ಸಂಕೇತಗಳನ್ನು ಹಾಕಬಹುದಾ ಅಂತ. ಯಾವ ಧರ್ಮದ ಆಸ್ತಿಯನ್ನು ವಶಪಡಿಸಿಕೊಳ್ಳೋಕೆ ನಿಮ್ಗೆ ಅಧಿಕಾರ ಇಲ್ಲ. ಹಿಂದೂ ಧರ್ಮದ ಆಸ್ತಿಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಅಧಿಕಾರ ಇದೆ. ಒಂದ್ ನಿಮಿಷ, ಸಂವಿಧಾನಾತ್ಮಕವಾಗಿ ಸಂವಿಧಾನ ಕೊಟ್ಟಿದೆ ನಿಮ್ಗೆ. ಒಂದ್ ನಿಮಿಷ, ಹಿಂದೂ ಧರ್ಮದವ್ರು ಮಾತ್ರ ಅಕ್ವೈರ್ ಮಾಡ್ಕೊಳ್ಳೋದು ಅಲ್ಲ. ಇಲ್ಲ, ಅರೆ ಧಾರ್ಮಿಕ ದತ್ತಿ ಇಲಾಖೆ ಇರುವಂಗೆ ಪೊಲೀಸ್ ಸ್ಟೇಷನ್ ಕಟ್ತೀರಾ? ಅದೊಂದು ನಿಮಿಷ ಹೇಳ್ತೀನಿ ಕೇಳಿ. ಪೊಲೀಸ್ ಸ್ಟೇಷನ್, ಶಾಲೆನೋ ಆಸ್ಪತ್ರೆನೋ ಕಟ್ಟಬೇಕು ಅಂತಂದಾಗ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಕ್ಕಂಥ ಕೆಲಸವನ್ನ ಅದು ಡಿಬೇಟ್ ಆಗುತ್ತೆ. ಅಲ್ರಿ ನಾಗರಾಜ್ ಯಾದವ್ ಆಗಿಲ್ಲ. ಡಿಯರ್ ಅಜಿತ್ ಸರ್, ಯು ವಿಲ್ ನಾಟ್ ಹ್ಯಾವ್ ಆನ್ಸರ್ ಫಾರ್ ದಟ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಈ ದೇಶದಲ್ಲಿ ಸಹಬಾಳ್ವೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ನಮ್ಮ ಸಂವಿಧಾನ, ಅದರ ಆಶಯದಲ್ಲಿ ಅದು ಯಾವುದೇ ಧರ್ಮಕ್ಕೆ ಸೇರೋ ಜಾಗ ಆದರೂ ಕೂಡ ಸಾರ್ವಜನಿಕ ಕೆಲಸ ಅಂತ ಎಲ್ಲರೂ ಒಪ್ಕೊಳ್ತಕ್ಕಂಥದ್ದು. ನಾನು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥದ್ದು, ಪಾಲಿಟಿಕ್ಸ್ ಎಲ್ಲಿ ಮಾಡ್ತಕ್ಕಂಥದ್ದು, ಧರ್ಮದ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡ್ತಕ್ಕಂಥದ್ದು. ನಾನು ಯಾರು ಕೂಡ ಕೇಸರಿ ಬಣ್ಣಕ್ಕೆ ವಿರೋಧ ಇಲ್ಲ, ಹನುಮಾನ್ ಬಾವುಟಕ್ಕೆ ವಿರೋಧ ಇಲ್ಲ, ರಾಮನಿಗೆ ವಿರೋಧ ಇಲ್ಲ. ನೀವು ಅಲ್ಲಿ ಪರ್ಮಿಷನ್ ತೊಗೊಂಡಿದ್ದು ಯಾವುದಕ್ಕೆ, ಹಾಕಿದ್ದು ಯಾವುದಕ್ಕೆ? ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಮ್ಯಾಟರ್ ಇಸ್ ಕ್ಲೋಸ್. ಅದಕ್ಕೆ ನೀವು ಎಲ್ಲೋ ಗೋಲ್ ಪೋಸ್ಟ್ ಚೇಂಜ್ ಮಾಡಿ ಇನ್ನೇನು ಹೇಳೋಕೆ ನಾನು ಚೇಂಜ್ ಮಾಡ್ತಿಲ್ಲ ನಾಗರಾಜ್ ಯಾದವ್. ಐ ಆಮ್ ಸ್ಟಿಕಿಂಗ್ ಆನ್ ದ ಪಾಯಿಂಟ್. ಒಂದು ಡಿಬೇಟಿಂಗ್ ಕುಷನಿಂಗ್ ಸಿಗಲಿ ಅನ್ನೋ ಕಾರಣಕ್ಕೆ ಹೇಳಿದೆ ನಾನು. ನೋ ಪ್ರಾಬ್ಲಮ್. ಎಸ್, ಚಲೋದಿ ನಾರಾಯಣ ಸ್ವಾಮಿ ಅವರೇ, ಪರ್ಮಿಷನ್ ಒಂದಕ್ಕೆ ತಗೊಂಡ್ರಿ, ಇನ್ನೊಂದೇನೋ ಮಾಡ್ಕೊಂಡು ಅದನ್ನು ಮಾಡಿದವ್ರ ಸಮರ್ಥನೆಗೆ ಹಿಂಗೆ ನಿಂತ್ಕೊಂಡಿದ್ದೀರಿ. ಇಲ್ಲಿ ನಾನು ಈ ಓಟ್ಗಳ ಬಗ್ಗೆ ಮಾತಾಡೋದಿಲ್ಲ. ಇದು ಟೋಟಲಿ ಪೊಲಿಟಿಕ್ಸ್ ಅಲ್ಲ. ಅಲ್ಲಿ ನಡೆದಿರ್ತಕ್ಕಂಥದ್ದು ಏನು ಸತ್ಯಾಸತ್ಯತೆಗಳಿದೆಯೋ ಅಷ್ಟರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು. ಮೊದಲನೇದು
22ಕ್ಕೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅದಕ್ಕಿಂದೆ 40 ದಿನಗಳ ಕಾಲ ಇದನ್ನು ನಾವು ಮಾಡಬೇಕು ಅನ್ನೋದನ್ನು ಆ ಗ್ರಾಮಸ್ಥರ ಚರ್ಚೆ ಆಗಿದೆ, ತೀರ್ಮಾನ. ಅರ್ಜಿ ಕೊಟ್ಟರು. 22 ಸದಸ್ಯರು ಇರತಕ್ಕಂಥ ಆ ಪಂಚಾಯಿತಿಯಲ್ಲಿ 18 ಜನರು ಒಮ್ಮತದ ತೀರ್ಮಾನ ಕೊಟ್ಟರು ಆಗ್ಬೋದು ಅಂತೇಳಿ. ಆಮೇಲೆ ಅವತ್ತು ಹೇಳಿದ್ದು, ಈ ಗಣರಾಜ್ಯದ ದಿನವಾಗಿರ್ಬೋದು ಅಥವಾ ಸ್ವತಂತ್ರ ದಿನಾಚರಣೆಯ ದಿವಸ ರಾಷ್ಟ್ರಧ್ವಜವನ್ನು ಆರಿಸಲಿಕ್ಕೆ ಅವಕಾಶ ಅದಕ್ಕೆ ಕೊಡಬೇಕು ಅನ್ನೋದು. ಹೌದು, 22ಕ್ಕೆ ಇಲ್ಲಿ ಹನುಮ ಧ್ವಜವನ್ನು ಆರಿಸಲಾಯಿತು. 5-6 ದಿನಗಳ ಕಾಲ ಇತ್ತು, 26ರವರೆಗೂ ಇತ್ತು. 26ಕ್ಕೆ ಅದನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸಿದ್ರು. ಅದರಲ್ಲಿ ಇಲ್ಲೇ ತಪ್ಪು ಮಾಡ್ತಾ ಇರೋದು ನಾವು. ಇದನ್ನು ಯಾರೂ ಹೇಳ್ತಾ ಇಲ್ಲ. ನೀವೊಂದು ಹೇಳೋದಿಲ್ಲ, ಅವರೊಂದು ಹೇಳೋದಿಲ್ಲ. ಆ ಧ್ವಜ ಸ್ತಂಭ ಸ್ಥಾಪನೆಗೆ ಇದ್ದದ್ದು ಪ್ರೀ ಕಂಡೀಷನ್ನೇ ಅಲ್ಲಿ ರಾಷ್ಟ್ರಧ್ವಜ ನಾಡಧ್ವಜ ಬಿಟ್ಟು ಬೇರೆ ಧ್ವಜಗಳನ್ನು ಆರಿಸಬಾರ್ದು ಅಂತ. ಇಲ್ಲ, ಅದನ್ನು ಹೇಳ್ತೀನಿ. ಆ ಪ್ರೀ ಕಂಡೀಷನ್ ಅದನ್ನು ಹೇಳ್ತೇನೆ. ಅದು ಆಮೇಲೆ ಟೈಪ್ ಮಾಡಿದ್ದಾರೆ, ಎಲ್ಲ ಇದೆ ಇಲ್ಲಿ. ಆಮೇಲೆ ಟೈಪ್ ಮಾಡಿಕೊಂಡು ಅವ್ರ ಕಡೆಯಿಂದನೇ ಮುಚ್ಚಳಿಕೆ ಅಂತ ಬರೆದಿದ್ದಾರಲ್ಲ, ಅದ್ರ ಮೇಲೆ ಯಾರ್ದು PDOದಾಗಲಿ ಯಾರ್ದು ಏನೂ ಇಲ್ಲ. ಮುಚ್ಚಳಿಕೆ ಯಾರು ಬರ್ಕೊಟ್ರು? ಮತ್ತೆ ತಿಳುವಳಿಕೆ ಪತ್ರ ಮುಚ್ಚಳಿಕೆ ಯಾರು ಬರ್ಕೊಟ್ಟಿಲ್ಲ. ಇವೆಲ್ಲವೂ ಕೂಡ ಇದು ಏನು ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ಇವೆಲ್ಲ, ಅವೆಲ್ಲ ಬರ್ತಾ ಇರೋ ನಾನು ನೋಡಿದ್ದೀನಿ. ಇದು ಇರಲಿ, ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೇನೆ, ಆ ಜಾಗದಲ್ಲಿ ಇದ್ದೇನೆ, ನಾನೆಲ್ಲ ನೋಡಿ ಬಂದಿರೋನು. ಅರೆಸ್ಟ್ ಕೂಡ ಆಗಿದ್ದೆ ಫಸ್ಟ್ ದಿವಸ ನಾನು 28ನೇ ತಾರೀಕು. ಆದರೆ ಆವತ್ತು ಧ್ವಜ ಹಾರಿಸ್ತಾರೆ. ಅದಾದ ನಂತರ 27ನೇ ತಾರೀಕು ಇದು ಇವರೇನು ಮಾಡ್ತಾರೆ, ಮತ್ತೆ ಧ್ವಜವನ್ನು ಮತ್ತೆ ಹಾರಿಸ್ತಾರೆ. ಅಲ್ಲಿಗೆ ರಾಷ್ಟ್ರಧ್ವಜಕ್ಕೂ ಗೌರವ ಕೊಟ್ಟಿದ್ದರು ಅಲ್ಲಿ. ಅದಾದ ನಂತರ ಆಗಿದ್ದು, ಇದ್ದಕ್ಕಿದ್ದಂಗೆ ರಾತ್ರಿ 3 ಗಂಟೆಗೆ ತಹಸೀಲ್ದಾರರು ಎಲ್ಲ ಜಿಲ್ಲಾ ಆಡಳಿತ ಅಧಿಕಾರಿಗಳೆಲ್ಲ ಬಂದು 3 ಗಂಟೆಗೆ ಇಳಿಸ್ಬೇಕಂತ ಬಂದಿದ್ದು ಯಾಕೆ? ನಿಮ್ಮ ಕಂಡೀಷನ್ ಇದೇ ಇದ್ದರೆ ಯಾಕೆ? ಎರಡನೇದು, PDO ಇವತ್ತಾರೆ ನೀವು ಇದು ಮಾಡಿಬಿಟ್ಟಿದ್ದೀರಿ, ಸಸ್ಪೆಂಡ್ ಮಾಡಿಬಿಟ್ಟು. ಕಾರಣ ಏನು? ಕಾರಣ ಕೊಟ್ಟಿದ್ದಾರಲ್ಲ, 5 ಕಾರಣ ಕೊಟ್ಟಿದ್ದಾರೆ. PDO ಕಾರಣ ಇವ್ರು ಏನೇ ಕೊಟ್ಕೊಳ್ಳಿ, ತಪ್ಪು ನಿಮ್ಮಿಂದ ಆಗಿದೆ ಅಂತ ಗ್ಯಾರಂಟಿ ಆಯ್ತಲ್ಲ. ಅಲ್ಲಿಗೆ ಸರ್ಕಾರದ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಗ್ಯಾರಂಟಿ ಆಯ್ತಲ್ಲ. PDOನ ನೀವು ಮಾಡಲಿಲ್ಲ ಅಂತಂದಿದ್ರೆ ದುಂಡಾವರ್ತಿ ಮಾಡಿದವರು ಯಾರು? ಗ್ರಾಮಸ್ಥರು ಅಂತ ನೀವು ಹೇಳ್ಬೋದಾಗಿತ್ತು. ಅಲ್ಲಿ ದುಂಡಾವರ್ತಿ ಆಗಿಲ್ಲ. ಪರ್ಮಿಷನ್ ಹ್ಯಾಸ್ ಬಿನ್ ಗ್ರಾಂಟೆಡ್ 40 ಡೇಸ್ಗೆ. 40 ಡೇಸ್ಗೆ ಅವರು ಅದು ಮಾಡ್ತಾ ಇರಬೇಕಾದ್ರೆ ಸಂದರ್ಭದಲ್ಲಿ ನೀವು ಶಾಸಕರು ಏನು ಮಾಡ್ತಾರೆ, ಅವರ ಕೆಲವರನ್ನು ಕಳಿಸಿಕೊಟ್ಟು ಈ ರೀತಿ ಎಲ್ಲ ಮಾಡ್ತಾರೆ. ಶಾಸಕರನ್ನ ಕೇಳಿದಾಗ ಬೇರೆಯವರು ಏನು ಹೇಳ್ತಾರೆ, ಬೇರೆಯವ್ರು ಕೇಳಿದಾಗ ಏನು ಹೇಳ್ತಾರೆ ಅವರು, ಪತ್ರಕರ್ತರು ಕೇಳಿದಾಗ PDOನ ಸಸ್ಪೆಂಡ್ ಮಾಡು ಅಂತ ಹೇಳಿದ್ದೀನಿ. ವಾಟ್ ಈಸ್ ದಿಸ್? ನಿಮಗೆ ಅವರ ಅಧಿಕಾರ ಇದೆ. ನೀವು ಒಬ್ಬ MLA ಶಿಫಾರಸು ಮಾಡಿರ್ಬೋದು. ಅರೆ ಏನು ಶಿಫಾರಸು? ನೀವು ಟ್ರಾನ್ಸ್ಫರ್ ಮಾಡೋದಾಗಲಿ ಸಸ್ಪೆಂಡ್ ಮಾಡೋದಾಗಲಿ ನಿಮ್ಮ ಶಿಫಾರಸು ಅಲ್ಲ ಬೇಕಾಗಿರೋದು. ಅದು ಸರ್ಕಾರ ಮಾಡಿರ್ತಕ್ಕಂಥ ತಪ್ಪದು. ಆಮೇಲೆ ಮುಖ್ಯಮಂತ್ರಿಗಳೇನೇ ಇದನ್ನು ಹಾಕ್ತಾರೆ, ಅವೆಲ್ಲ ಫ್ರ್ಯಾಕ್ಚರ್ಡ್ ಇದು ಡಾಕ್ಯುಮೆಂಟ್ಸ್, ಅವರು ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ಅದು. ಆಯ್ತಾ? ಒಂದು ನೀವು ಮಾಡ್ಬೇಕಂತಂದ್ರೆ ಕರೆದು ಜನರನ್ನ ನೀವು ಕರೆದು ಕುಳಿತು ಅವ್ರನ್ನ ಕನ್ವಿನ್ಸ್ ಮಾಡಿ 3 ಗಂಟೆ ರಾತ್ರಿಯಲ್ಲಿ ನಿಮಗೆ ಅದರೇನು ಅವಶ್ಯಕತೆ ಇರಲಿಲ್ಲ ಅಂದಮೇಲೆ ಏನು ನಿಮ್ಮ ಕಡೆ ಹೇಳೋದ ಗ್ರಾಮ ಪಂಚಾಯತಿ ಲೆಟರೇ ಕ್ರಿಯೇಟೆಡ್, ಅದು ಫೇಕ್ ಅದು ಅಂತ. ಯಾವುದು? ಹೌದು, ಅದನ್ನು ಆಮೇಲೆ ಮಾಡಿರುವಂಥವು ಎಲ್ಲನೂ ಅಂತೇಳಿ ಹಳ್ಳಿಯವರೇ ಹೇಳ್ತಾರೆ. ಯಾವ ಸದಸ್ಯರು ಇವತ್ತಿನವರೆಗೆ ಹೊರಗಡೆ ಬಂದು ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ ಇವಲ್ಲಿ? 18 ಜನ ಶಾಸಕರು ಇದು ಸದಸ್ಯರನ್ನು ಕೇಳಿಬಿಡಿ ಏನಾಯ್ತು ಅನ್ನೋದು ಸತ್ಯ ಅವ್ರ ಹತ್ರ ಹೇಳ್ತಾರೆ. ಇದೆಲ್ಲ ಆಯ್ತು ಅಂತ ಇಟ್ಕೊಳ್ಳಿ. ರಾಜಕೀಯ ಪಕ್ಷಗಳ ಪ್ರವೇಶ ಯಾವಾಗ ಆಗಿದ್ದು? 28ನೇ ತಾರೀಕು 3 ಬಾರಿ ಬೆಳಗ್ಗೆ 3 ಬಾರಿ ಲಾಠಿ ಚಾರ್ಜ್ ಆಗಿದೆ, ಬೆಳಗ್ಗೆಯಿಂದ 3 ಗಂಟೆವರೆಗೆ. ನಾವು ಹೋಗಿದ್ದು 3:30-4 ಗಂಟೆಗೆ. ಯಾಕೆ ಅಂತಂದರೆ ಇಷ್ಟು ದೊಡ್ಡ ಗಲಾಟೆ ಆದಮೇಲೆ ಅಪೋಸಿಷನ್ ಪಾರ್ಟಿ ಸುಮ್ಮನೆ ಕೂತ್ಕೊಳ್ಬೇಕೇನು? ಅಶೋಕ್ ಅವರು, ನಾನು, ಅಶ್ವಥ್ ನಾರಾಯಣ ಎಲ್ಲ ಹೋಗಿ ಕೇಳಿದ್ವಿ ಅಷ್ಟೇ. ನಾವೇನು ಘೋಷಣೆಗಳು ಇನ್ನೊಂದು ಕೂಗಿದ್ದು ಅದನ್ನು ಏನು ನಾವು ಮಾಡಲಿಲ್ಲ. ಆದರೆ ನೀವು ಯಾಕಪ್ಪ ಮಾಡಿದ್ರಿ?
ಒಂದು. ಎರಡನೇದು, ನೀವು ರಾಷ್ಟ್ರಧ್ವಜವನ್ನು ಆರಿಸಿದ್ದೀರಿ, ಹೌದು, 26ಕ್ಕೆ ಆರಿಸಿದ್ರಿ, ಇಳಿಸಿಬಿಟ್ರಿ. ಯಾಕಂತಂದರೆ ಬೆಳಗ್ಗೆ 9 ಗಂಟೆ ಒಳಗೆ ಆರಿಸ್ಬೇಕು, ಸಂಜೆ 6:30 ಒಳಗೆ 6 ಗಂಟೆ ಒಳಗೆ ಗೌರವದಿಂದ ಇಳಿಸ್ಬೇಕು ಅನ್ನೋದು ಅದು ರೂಲು, ಒಂದು ಪದ್ಧತಿ ಕೂಡ. ಅದಾದಮೇಲೆ ನೀವೇನು ಮಾಡಿದ್ರಿ, ಇದನ್ನು ಇಳಿಸ್ಬಿಟ್ಟು ನೆಕ್ಸ್ಟ್ ಆರಿಸಿದ್ರಿ. ಎಷ್ಟೊತ್ತಿಗೆ? ಸಂಜೆ 3 ಗಂಟೆಗೆ, 28ನೇ ತಾರೀಕು ಸಂಜೆ 3 ಗಂಟೆಯಲ್ಲಿ ಈವ್ನಿಂಗು. ಏನು ಕಾರಣ? ಏನದಕ್ಕೆ? ಏನು ಅಕೇಶನ್ ಇತ್ತಾ? ಪದ್ಧತಿಗಳಿಲ್ವಾ? ರಾಷ್ಟ್ರಧ್ವಜಕ್ಕೊಂದು ಗೌರವ ಇಲ್ವಾ? ಎಲ್ಲ ಪೊಲೀಸ್ನವರು ಬಂದರು, ಅದನ್ನು ನಿಲ್ಲಿಸಿದ್ರು, ಬೂಟ್ ಕಾಲಗಳಲ್ಲಿ ತಗೊಂಡು ಅದನ್ನು ಇದು ಮಾಡಿದ್ರು. ಗೌರವ ಇರಬೇಕಲ್ಲ, ಅದನ್ನು ಕೇಳಿದ್ವಿ ನಾವು. ಅದಕ್ಕೂ ಗೌರವ ಕೊಡಬೇಕು, ರಾಷ್ಟ್ರಧ್ವಜಕ್ಕೆ ನಾವು ಗೌರವ ಕೊಡಬೇಕಿಲ್ಲ ಅಂತಲ್ಲ, ಮೊದಲನೇ ಗೌರವ ಅದಕ್ಕೆ ಕೊಡಬೇಕು. ಆದರೆ ನೀವು ಮಾಡಿದ್ದ ಪದ್ಧತಿಯನ್ನು ನಾವು ವಿರೋಧಿಸಿದ್ವಿ. ಈ ಧ್ವಜವನ್ನು ಅಲ್ಲೇ ಹಾಕಬೇಕು ಅಂತೇಳಿ ಸ್ಥಳೀಯರ ಹೋರಾಟ ಅದು. ಇವತ್ತು ಎಂಪಿಗಳು ಕೂಡ ಏನು ಹೇಳಿದ್ರು, ಜನರ ಮಧ್ಯದಲ್ಲಿ ಈ ರೀತಿ ಗೊಂದಲಗಳನ್ನು ಸೃಷ್ಟಿಸಬಾರ್ದಾಗಿತ್ತು. ಮೊದಲು ಇವೆಲ್ಲವನ್ನು ಮಾಡಿ ಇವತ್ತೊಂದು ದಿವಸ ಬೆಂಕಿ ಹಚ್ಚಿಬಿಟ್ರು. ರಾಜಕೀಯಕ್ಕಾಗಿ, ಮತ ಬ್ಯಾಂಕಕ್ಕಾಗಿ ಜನತಾದಳ BJP ಸೇರ್ಕೊಂಡಿದೆ ಅಂತ. BJP ಹೋಗಿದ್ದು ಎಲ್ಲ ಆದಮೇಲೆ, ಅದಾದ ನಂತರ 29ನೇ ತಾರೀಕು ಜನತಾದಳದವರು ಬಂದಿದ್ದು, ಕುಮಾರಸ್ವಾಮಿ ನಿನ್ನೆ ಬಂದಿರೋದು. ಯಾಕೆ? ಇಷ್ಟೆಲ್ಲ ಆದಮೇಲೆ ಯಾರೇ ಆದರೂ ಸುಮ್ಮನೆ ಅಪೋಸಿಷನ್ ಲೀಡರ್ಗಳು ಸುಮ್ಮನೆ ನೋಡ್ಕೊಂಡು ಹೋದ್ರೇನೋ ಅವ್ರು ಬಂದ್ರೇನ್ರಿ ಎಲ್ಲ JDS ನಿಂದ ಅಶ್ವಿನ್ ಗೌಡ್ರು ಇದ್ದಾರೆ. ಅಶ್ವಿನ್ ಗೌಡ್ರೆ, BJP ಅವ್ರಿಗೆ ಗಾಬರಿಗೆ ಆಗುವಷ್ಟು ಹಿಂದುತ್ವವಾದಿಗಳಾಗ್ಬಿಟ್ರಿ JDS ನವರು. ಸರ್, ಇಷ್ಟೊತ್ತು ಎಲ್ಲ ಮಾತಾಡಿದ್ದೀವಿ. ನವಂಬರಲ್ಲಾದಂಥ 28ನೇ ತಾರೀಕು ಅರ್ಜಿಯಿಂದ ಹಿಡಿದು ಕಳೆದ 3 ತಿಂಗಳಲ್ಲಾಗಂಥದ್ದು ಎಲ್ಲರೂ ಹಿರಿಯರು ಮಾತಾಡಿದ್ದಾರೆ ಸರ್. ಕುಮಾರಣ್ಣವರು ಮಂಡ್ಯದಲ್ಲಿ ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಡುವ ಮೂಲಕ ರಾಜಕಾರಣ ಮಾಡಬೇಕು ಅಂತ ಏನಾದರೂ ತಿಳ್ಕೊಂಡಿದ್ರೆ, ಕಾಂಗ್ರೆಸ್ ಅಂತ ಒಂದು ಬಾಲಿಶವಾದಂಥ ಒಂದು ಏನು ಮೈಂಡ್ ಸೆಟ್ಟು ಇನ್ಯಾರೂ ಇಲ್ಲ, ಮೂರ್ಖರು ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಕಂಪ್ಲೀಟ್ ಮಾಡ್ತೀನಿ, ಏಣಿ ಹತ್ತಿ ಆ ಒಂದು ಫ್ಲ್ಯಾಗ್ನ ಕಟ್ಟಿದಂಥ ಮಹಿಳೆಗೆ ಯಾವುದಾದ್ರೂ ಒಂದು ರಾಜಕೀಯವಾದಂಥ ಒಂದು ಅವ್ರಿಗೆ ಕರೆ ಹೋಗಿತ್ತಾ? ಅಲ್ಲಿರೋಂಥ ಯುವಕರುಗಳು ಕಣ್ಣೀರಿಡ್ತಿದ್ದು ಯಾವುದಾದ್ರು ರಾಜಕೀಯ ಕರೆ ಹೋಗಿತ್ತಾ? ಸರ್, ಮೊದಲಿಗೆ ನಾನು ಏನು ಹೇಳಬೇಕು, 138 ವರ್ಷಗಳ ಇತಿಹಾಸ ಇದೆ ನಮ್ಮ ಪಕ್ಷಕ್ಕೆ ಅಂತ ಹೇಳ್ಕೊಳ್ಳೋಂಥ ಕಾಂಗ್ರೆಸ್ ಅವರು 138 ಅಂದ್ಕೊಳ್ಳೋಣ ಸರ್, 150 ಅವ್ರು ಹೇಳೋದು 138 ವರ್ಷಗಳ ಇತಿಹಾಸ ಇದೆ, ಜಾತ್ಯತೀತರು ನಾವು ಅನ್ನೋಷ್ಟಕ್ಕೆ. ರಾಷ್ಟ್ರ ಒಂದು ಪುಷ್ಪ ಕಮಲಕ್ಕೆ ಮತ್ತು BJP ಚಿಹ್ನೆಗೆ ಇರುವಂಥ ವ್ಯತ್ಯಾಸ ಗೊತ್ತಿಲ್ಲ ಅವ್ರಿಗೆ. ಮೊದಲಿಗೆ ಶೃಂಗಸಭೆಯಲ್ಲಿ ಬಳಸಿದಂಥ ರಾಷ್ಟ್ರ ಪುಷ್ಪವನ್ನು ಮಾನ್ಯ ಹಿರಿಯರಾದಂಥ ಖರ್ಗೆ ಅವರು ಅದ್ರ ಬಗ್ಗೆ ತುಂಬ BJP ಚಿಹ್ನೆ ಅಂತ ಮಾತಾಡಿದರು. ಆ ಚಿಹ್ನೆಗೆ ಸಹಜತೆ ಏನಿದೆ, ಆ ಕಮಲಕ್ಕೆ ಸಹಜತೆ ಏನು, ವರ್ಣ ಬಣ್ಣ ಬಗ್ಗೆ ಗೊತ್ತಿಲ್ಲ ಸರ್. ಒಂದು ಶಾಸಕರಾದಂಥ ಶಿವಲಿಂಗೇಗೌಡರು ಜಗಳ ತೆಗೆದಿದ್ರು. ಹಾಗೆ ಮಂಡ್ಯ ತಾಲೂಕಿನ ಶಾಸಕರಿಗೆ ಹನುಮ ಇರುವಂಥದ್ದು ಎಲ್ಲರ 140 ಕೋಟಿ ಭಾರತೀಯರ ಭಾವನೆ ಹೊರತು ಇದು ಯಾರೋ ಒಬ್ಬರು ಸೊತ್ತಲ್ಲ ಅಂತ ತಿಳುವಳಿಕೆ ಇಲ್ಲದೇ ಇರೋಂಥ ಒಬ್ಬರು ಶಾಸಕರು ಇವತ್ತು ಕೆರೆಗೋಡಿಗೆ ಒಂದು ವೈಯಕ್ತಿಕವಾದಂಥ ಅವರ ಒಂದು ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಸಂಕೇತ ಯಾಕೆ? ಅಷ್ಟೇ ಪ್ರಶ್ನೆ ಹೇಳ್ತೀನಿ. ಇವತ್ತು ಕುಮಾರಣ್ಣವ್ರನ್ನ ಇವ್ರು ಹೇಳ್ತಿದಾರಲ್ಲ ಸರ್, ಸರ್ಕಾರಿ ಜಾಗ ಸರ್, ಆ ಕೆರೆಗೋಡಲ್ಲಿ ಆ ಸರ್ಕಲಲ್ಲಿ ತುಂಬ ವರ್ಷಗಳಿಂದ ನನ್ನ ಒಡನಾಟ ಇದೆ. ನಾನು ಅದೇ ಭಾಗದಲ್ಲಿ ನೋಡ್ತಿದ್ದೀನಿ ಸರ್. ಯಾವಾಗ ರಾಮನವಮಿ ಬಂದ್ರೂ ಅಲ್ಲಿ ಯಾವ ಫ್ಲಾಗ್ನ ಹಾರಿಸ್ತಾರೆ, ಗಣರಾಜ್ಯೋತ್ಸವ ದಿನ ಯುವಕರು ಅಲ್ಲಿ ಹೇಗೆ ಮಾಡ್ತಾರೆ ಅಂತ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇವಾಗ್ಲೂ ನಾನು ಪುನಃ ನಾನು ಕೇಳೋ ಅವಶ್ಯಕತೆ ಇಲ್ಲ. ಮಧ್ಯರಾತ್ರಿನಲ್ಲಿ ರಾತ್ರೋರಾತ್ರಿ ಅಧಿಕಾರಿಗಳ ದಂಡು ಬಂದು ಆ ಒಂದು ಫ್ಲಾಗ್ನ ಇಳಿಸಿ ಇನ್ನೊಂದು ಫ್ಲಾಗ್ ಕಟ್ಟ ಅವಶ್ಯಕತೆ ಏನಿತ್ತು ಅಂತ ನಮ್ಮ ಕುಮಾರಣ್ಣವರು ಕೇಳಿದ್ದಾರೆ. ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಡೋದು ಕಾಂಗ್ರೆಸ್ ಅವರ, ಕುಮಾರಣ್ಣವರ ಸರ್. ಕುಮಾರಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಸರ್. ಮಂಡ್ಯಕ್ಕೆ ಕೊಡುಗೆ ಏನು ಅಂತ ನಾನು 10 ಕೊಡುಗೆಗಳನ್ನ ನಿಂತಲ್ಲಿ ಹೇಳ್ತೀನಿ ಸರ್. ಇದೇ ಕಾಂಗ್ರೆಸ್ ವಕ್ತಾರಾಗಿರ್ಬೋದು, ಕೃಷಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಾದಿಯಾಗಿ ಒಂದು ಯೋಜನೆ, ಒಂದು ಸವಲತ್ತು, ಒಂದು ಮಂಡ್ಯಕ್ಕೆ ಕೊಟ್ಟಿರೋ ಕೊಡುಗೆ ಕಳೆದ 6 ತಿಂಗಳು ಒಂದು ಹೇಳಿ ಸರ್. ನಾನು ಕಂಪ್ಲೀಟ್ ಮಾಡ್ತೀನಿ ಸರ್, ಆಮೇಲೆ ಅದು ನೀವು ತಗೊಳ್ಳಿ, ಚರ್ಚೆಗೆ ತಗೊಳ್ಳಿ. ಕೊಡುಗೆಗಳನ್ನ ಇಟ್ಕೊಂಡು ಕುಮಾರಣ್ಣವರು ಮಂಡ್ಯಕ್ಕೆ ಬರ್ತಾರೋ ವಿನಃ ಪ್ರಚೋದನಾಕಾರಿ ಹೇಳಿಕೆ ಕೊಡೋದಾಗಿದ್ರೆ ಜನತೆ ಗೊತ್ತಿದೆ. ಸಚಿವರು ಇನ್ನೊಂದು ಹೇಳ್ತಾರೆ ಸರ್, ಉಸ್ತುವಾರಿ ಸಚಿವರು ಬರೀ ಮಂಡ್ಯಕ್ಕೆ ಮಾತ್ರ ಅಲ್ಲ ಸರ್, ಅವರು ರಾಜ್ಯದ ಸಚಿವರು. ಇದು ಮಂಡ್ಯ ಅಲ್ಲ, ಮಂಗಳೂರಲ್ಲ, ಇದು ಮಂಡ್ಯ ಅಂತಾರೆ. ಏನು ಸರ್ ಅರ್ಥ? ಇನ್ನೂ ಒಂದು ಶಾಸಕರು ಮುಂದೆ ಹೋಗಿ ಹೇಳ್ತಾರೆ, ಹೊರಗಿನಿಂದ ಬಂದಂಥ ಪುಂಡರು ಸರ್
ಇವತ್ತು ಕೆರೆಗೋಡಲ್ಲಿ ನಿನ್ನೆ ಆ ಮಟ್ಟದ ಒಂದು ಸರ್ಕಾರದ ವಿರುದ್ಧ ತೊಡೆತಟ್ಟಿ ಜನಗಳು, ಆ ಯುವಕರು ಯುವತಿಯರು, ಆ ಮಹಿಳೆಯರು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರು ಯಾರಾದರೂ ಹೊರಗಡೆಯಿಂದ ಬಂದಿದ್ರ ಸರ್? ಇಲ್ಲಾದರೂ ಯಾವುದಾದ್ರೂ ಒಂದು ಪಕ್ಷದ ಚಿಹ್ನೆ ಇಟ್ಕೊಂಡು ಬಂದಿದ್ರ ಸರ್? ಕುಮಾರಣ್ಣ ಅವರು ಕೇಸರಿ ಶಾಲ್ ಹಾಕೋಬಿಟ್ರು. ದಲಿತರು ಪರವಾಗಿ ನಿಂತಾಗ ಬಂದು ಬ್ಲೂ ಕಲರ್ ಶಾಲ್ ಹಾಕೊಳ್ಳಲ್ವಾ ಸರ್? ರೈತರ ಪರವಾಗ ಹೋದಾಗ ಹಸಿರು ಶಾಲ್ ಹಾಕೊಳ್ಳಲ್ವಾ? ಕಾಂಗ್ರೆಸ್ ಅವರಿಗೆ ನಾನು ಹೇಳಿದಾಗೆ ನಿಮಗೆ ವ್ಯತ್ಯಾಸನೇ ಗೊತ್ತಿಲ್ಲದೆ ನೀವು ಏನಕ್ಕೆ ಇದೆಲ್ಲ ಹೋಗ್ತಿದ್ದೀರಾ? ಅದೇ ಶಾಸಕರು ಸರ್, ಅದೇ ಕೆರೆಗೋಡು ಸರ್ಕಲ್ಗೆ ಹೋಗಿ ಅದೇ ಯುವಕರ ಜೊತೆ ಹೋಗಿ ಸೌಹಾರ್ದತೆಯಿಂದ ಒಂದು ಫ್ಲಾಗ್ನ ಆರಿಸಿದ್ರೆ ಶಬಾಷ್ಗಿರಿ ಯುವಕರು ಕೊಡ್ತಿರ್ಲಿಲ್ವಾ ಕೆರೆಗೋಡಲ್ಲಿ? ಮತ್ತೆ ಸರ್ ರಾಮನವಮಿ ಆಗುತ್ತೆ, ಮೊಹರಂ ಆಗುತ್ತೆ. ಇದು ಯಾವುದೇ ಒಂದು ಹಳ್ಳಿನಲ್ಲಿ ಆಗಬೇಕಾದ್ರೆ ಏಕಾಏಕಿ ಅಧಿಕಾರಿಗಳಾಗಿರ್ಬೋದು, ಒಂದು PDO ಆಗಿರ್ಬೋದು, ಇದನ್ನು ನೀವು ಮಾಡಬಾರ್ದು, ಸ್ಟಾಪ್ ಮಾಡಬೇಕು. ಇಲ್ಲಿ ಕೋಮು ಸೌಹಾರ್ದತೆಗೆ ಜಾಗ ಸಿಗ್ತಿಲ್ಲ, ಕೋಮು ಗಲಭೆ ಆಗುತ್ತೆ ಅಂತ ಏಕಾಏಕಿ ಕ್ಲೋಸ್ ಮಾಡೋದು ಹೆಂಗೆ ಗೊತ್ತಾಗುತ್ತೆ ಸರ್? ಅಲ್ಲೇನಾದರೂ ಗಲಾಟೆಗಳಾಗಿತ್ತಾ? ಇವ್ರು ಕ್ಲೋಸ್ ಮಾಡೋದು ಈ ಒಂದು ಅನಿವಾರ್ಯತೆ. ಒಂದು ಟ್ರಸ್ಟ್ನವರು ಮನವಿ ಮಾಡಿಕೊತಾರೆ ನಿಮ್ಗೆ ಕ್ರೊನಾಲಜಿ. ಓಕೆ ಸರ್. ಬಂದಿರುವ ಮಾಹಿತಿಗಳ ಪ್ರಕಾರ ಅಲ್ಲೊಂದು ಹಳೆ ಧ್ವಜಸ್ತಂಭ 40 ವರ್ಷದಿಂದ ಇತ್ತು. ನೋಡಿದ್ದೀನಿ ಸರ್, ನಾನು ನೋಡಿದ್ದೀನಿ ಸರ್. 40 ವರ್ಷದಿಂದ. ಹೌದು ಸರ್. ಅದು ಶಿಥಿಲ ಆಗಿತ್ತಂತೆ, ತುಕ್ಕಿಡ್ದೋಗಿತ್ತು. ಅದನ್ನು ನಾವು ಗ್ರಾಮಸ್ಥರೇ ದೇಣಿಗೆ ಸಂಗ್ರಹಿಸಿ ಅಲ್ಲಿ ಹೊಸದೊಂದು ನಿರ್ಮಾಣ ಮಾಡ್ತೀವಿ ಅಂತ ಮನವಿ ಕೊಟ್ಟರು. ಆ ಮನವಿ ಅಲ್ಲ, ನವೆಂಬರ್ 27 ಕೊಟ್ಟಿದ್ದಾರೆ. 28/11 ಕೊಡ್ತಾರೆ. 29ಕ್ಕೆ ಅನುಮೋದನೆ ಸಿಗುತ್ತೆ ಸರ್. ಗ್ರಾಮ ಸಭೆ ಆಗ್ತಾ ಇತ್ತು, ಗ್ರಾಮ ಸಭೆಯಲ್ಲಿ ಇಡ್ತಾರೆ. ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತ್ ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಟ್ಟರು ಅಂತ. 18 ಸದಸ್ಯರು ಸರ್. 18 ಸದಸ್ಯರು, ಅದರಲ್ಲಿ JDS ಬೆಂಬಲಿತ 9, ಕಾಂಗ್ರೆಸ್ ಬೆಂಬಲಿತ 7. ನಾಗರಾಜ್ ಯಾದವ್ ಅವರೇ, ಕಾಂಗ್ರೆಸ್ ಬೆಂಬಲಿತ 7, BJP ಬೆಂಬಲಿತ 2 ಇದ್ರು. 2 ಸದಸ್ಯರು ಗೈರು ಹಾಜರಾಗಿದ್ದರು. ಒಟ್ಟು 23 ಸದಸ್ಯ ಬಲದ ಗ್ರಾಮ ಪಂಚಾಯತಿ, 2 ಇರಲಿಲ್ಲ. ಅದಾದ ಮೇಲೆ ಅಲ್ಲೊಂದು ನೋಟ್ ಹಾಕ್ತಾರೆ PDO, ಇದು ಹಿರಿಯ ಅಧಿಕಾರಿಗಳ ಕಡೆಗೆ ಹೋಗಬೇಕು, ಅದೆಲ್ಲ ಕಡೆ ಇರುವಂಥದ್ದು. ಆಮೇಲೆ ಗ್ರಾಮ ಪಂಚಾಯಿತಿಯಿಂದ ಆ ಟ್ರಸ್ಟ್ಗೆ ಒಂದು ಲೆಟರ್, ತಿಳುವಳಿಕೆ ಪತ್ರ ಕೊಡಲಾಯಿತು. ಈ ಧ್ವಜಸ್ತಂಭದಲ್ಲಿ ನೀವು ರಾಷ್ಟ್ರಧ್ವಜ ನಾಡಧ್ವಜವನ್ನು ಬಿಟ್ಟು ಯಾವುದನ್ನು ಹಾರಿಸಬಾರದು ಅಂತ. ಅವರು ಮುಚ್ಚಳಿಕೆ ಬರೆದು ಕೊಟ್ಟರು, ರಾಷ್ಟ್ರಧ್ವಜ ನಾಡಧ್ವಜ ಬಿಟ್ಟು ಬೇರೆ ಯಾವುದೇ ರಾಜಕೀಯ ಧಾರ್ಮಿಕ ಧ್ವಜಗಳನ್ನು ಹಾರಿಸುವುದಿಲ್ಲ ಅಂತ ಬರೆದು ಕೊಟ್ಟಿದ್ರು. ಹಂಗಾದ ಮೇಲೂ ಹಾರಿಸಿದ್ದಾರೆ, ಅದರಿಂದ ನಾವು ತೆರವು ಮಾಡಿದ್ದೀವಿ ಅಂತ. ತಿಳುವಳಿಕೆ ಪತ್ರ ಬರೆದು ಕೊಟ್ಟ ದಿನ ಹೇಳಿ ಸರ್. ನವೆಂಬರಲ್ಲಿ ಗೊತ್ತಿತ್ತು, ಡಿಸೆಂಬರಲ್ಲಿ ಗೊತ್ತಿತ್ತು. ಓಕೆ. ಜನವರಿ 17-18 ನಂತರ ಯಾರ ಕುಮ್ಮಕ್ಕಿನಿಂದ ಈ ತಿಳುವಳಿಕೆ ಪತ್ರ, ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟರು? ಜನವರಿ ಅವತ್ತು ಅಪ್ರೂವ್ ಆಗಿದ್ದಂಥ ರೆಸಲ್ಯೂಷನ್ ಪಾಸ್ ಆಗಿದ್ದಂಥದ್ದು ಇಡೀ ಜನತೆಗೆ, ಕೆರೆಗೋಡಿನ ಜನತೆಗೆ ಗೊತ್ತಿರುತ್ತೆ. ಏಕಾಏಕಿ ಜನವರಿ 17-18 ತಾರೀಕಲ್ಲಿ 4-5 ಜನರನ್ನು ಕರೆಸಿ ತಿಳುವಳಿಕೆ ಪತ್ರ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಇದನ್ನು ಯಾರು ಶಾಸಕರು, ಸ್ಥಳೀಯ ಶಾಸಕರು ಅವರ ಒಂದು ಸ್ವಂತ ವರ್ಚಸ್ಸಿಗೋಸ್ಕರ ಕೆರೆಗೋಡಿನ ಅಲ್ಲಿನ ಯುವಕರು ಇರ್ಬೋದು, ನಾನು ಇವಾಗಲೂ ಹೇಳ್ತಿದ್ದೀನಿ, ಕುಮಾರಣ್ಣವರು ಸರ್ ರಾಜಕೀಯ ಮಾಡಬೇಕು ಅಂದರೆ ಒಂದು ಭಾವನಾತ್ಮಕವಾಗಿ ಇವತ್ತು ಯಾವತ್ತೂ ಹೋಗಿಲ್ಲ ಸರ್. ಒಂದು ಕ್ಲಾರಿಫಿಕೇಶನ್, ಏನು ನವೆಂಬರಲ್ಲಿ ನಡೀತಲ್ಲ, ಅದಾದ್ಮೇಲೆ ತಿರುಗಿ ವ್ಯವಹಾರಗಳು ನಡೆದಿಲ್ಲ, ಪತ್ರ ವ್ಯವಹಾರಗಳು ನಡೆದಿಲ್ಲ. ನವೆಂಬರ್ನ ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಜುನ ಧ್ವಜ ಅಂತ ಬರೀತಾರೆ, ಬ್ರಾಕೆಟ್ ನಲ್ಲಿ ಹನುಮ ಧ್ವಜವನ್ನು ಹಾರಿಸಬಹುದು. ಅದರಲ್ಲಿ ಇವರು ಮೊದಲೇನೆ ಕಂಬ ಉಣೋದಿಲ್ಲ ಸರ್. ನೀವು ಪರ್ಮಿಷನ್ ಕೊಟ್ರೆ ನಾವು ಜನರಿಂದ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ತಾರೆ. ಪರ್ಮಿಷನ್ ಕೊಟ್ಟಾಗಿತ್ತು. ಆವಾಗ ಹೇಳ್ತಾರೆ 40 ದಿವಸಗಳ ಕಾಲ ನಮ್ಮದು ಕಾರ್ಯಕ್ರಮ ಇರ್ತದೆ, ರಾಮ ಮಂದಿರದ್ದು, 40 ದಿವಸಗಳಲ್ಲಿ ನಾವು ಹಾಕ್ಕೊಳ್ತೀವಿ ಅಂತ. ಆವಾಗ ಒಪ್ಪಿಗೆನೂ ಆಗುತ್ತೆ. ಒಪ್ಪಿಗೆ ಆದಮೇಲೆ ಇವರೆಲ್ಲರೂ ಸೇರಿ ಕಂಬನ ಇಡ್ತಾರೆ. ಇಲ್ಲ ಅಂತಂದರೆ ಚಿತ್ರ ಅದನ್ನು ಸರ್ಕಾರ ಹಾಕಬೇಕಾಗಿದ್ದು ಕಂಬ. ಯಾಕೆ ಅಂತಂದರೆ ನೀವು ರಾಷ್ಟ್ರಧ್ವಜನೇ ಮಾಡ್ತೀರಿ ಅಂತಂದರೆ ಮಾಡಿ. ಕಂಬ ಹಾಕಬೇಕಾಗಿದ್ದು ಪಂಚಾಯಿತಿ ಅಥವಾ ಸರ್ಕಾರ. ಇವ್ರು ಯಾಕೆ ಇಷ್ಟೆಲ್ಲ ಮಾಡಿದರು? ಇದೇ ಧ್ವಜ ಹಾಕಲಿಕ್ಕೇ ಮಾಡಿದ್ದು. 6 ಲಕ್ಷ ಚಿಲ್ಲರೆ ಖರ್ಚು ಮಾಡಿದ್ದಾರೆ, ಅದಕ್ಕೆ ಹಾಕಿದ್ದಾರೆ. ಹಾಕಿದಾಗ ಒಪ್ಕೊಂಡ ಮೇಲೆ ಯಾವಾಗ ಶಾಸಕರನ್ನು ಇವರು ಕರೀಲಿಲ್ವೋ ಇದಕ್ಕೆ, ಆ ಕಂಬ ನೆಟ್ಟು ಆಗಿ ಧ್ವಜ ನೆಡುವಾಗ ಅಲ್ಲಿ ಪ್ರಾರಂಭ ಆಗಿದ್ದು. ಆಮೇಲೆ ಲೆಟರ್ಗಳು ಇವೆಲ್ಲನೂ ಕೂಡ ಆಗಿರೋದು. ಇದು ಸತ್ಯ. ಅಲ್ಲಿ ಹೋದ ಸ್ಥಳೀಯರನ್ನು ಹೋಗಿ ಕೇಳಿದ್ರೆ ಆಗತ್ತೆ. ಈಗೇನಾಗಿದೆ, ಪೊಲೀಸ್ನವರು ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಪೂರ್ತಿ. ಒಬ್ಬರನ್ನೊಬ್ಬರನ್ನ ಇದು ಮಾಡಕ್ ಆಗ್ತಿಲ್ಲ. ಜನ ರೊಚ್ಚಿಗೆದ್ದಿದ್ದಾರೆ. ಇವತ್ತು ನೀವು ನೋಡಿ,
ಮಾನ್ಯ ಚಲುವರಾಯ ಸ್ವಾಮಿ ಅವರು ಹೋದ್ರು ಇವತ್ತು ಬಿಟ್ರ ತಳಗಡೆ ಇಳೀಲಿಕ್ಕೆ ಬಿಡಲಿಲ್ಲ ಆ ಊರಿನಲ್ಲಿ. ಯಾಕೆ ಕಾಂಗ್ರೆಸ್ನವ್ರು ಇಲ್ವಾ ಆ ಊರಿನಲ್ಲಿ? ಕಾಂಗ್ರೆಸ್ನವರೇ ಎದುರು ಬಿದ್ದಿದ್ದಾರೆ ಇವರಿಗೆ. ಅದರಿಂದಾಗಿ ಇವರು ಮಂಡ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಕೆರಗೋಡ್ಗೆ ಹೋಗಿ ಮಾತಾಡ್ಲಿ, ಕೆರಗೋಡ್ಗೆ ಹೋಗಿ ಮಾತಾಡ್ಲಿ, ಯಾವ ಮಾತಾಡ್ತಾವ ನೋಡ್ತ ಅಲ್ಲಿ ನೋಡ್ರಿ. ಕೆರಗೋಡಲ್ಲಿ ಏನ್ ಮಾತಾಡ್ತೀವಿ ಅಂತ. ಇಬ್ಬರು ಮಾತು ಕೇಳಿದ್ದೀನಿ, ಮುಗಿಸ್ಬಿಡ್ತೀನಿ. ನಂದು ಒಂದೇ ಸೆಂಟೆನ್ಸ್, ತುಂಬಾ ಟೈಮ್ ತಗೊಳ್ಳಲ್ಲ ಸರ್. ಪ್ರಚೋದನಕಾರಿ ಪುನಃ ಹೇಳ್ತಿದಾರಲ್ಲ ಸರ್ ಕಾಂಗ್ರೆಸ್ ನಾಯಕರು. ನಿನ್ನೆ ಓದಂಥ ಕುಮಾರಣ್ಣವರು ಸೆಕ್ಷನ್ 144 ತೆಗಿರಿ ದಯವಿಟ್ಟು, ಕೆರಗೋಡಲ್ಲಿ ಏನೂ ಆಗಿಲ್ಲ, ನಾನು ಜವಾಬ್ದಾರಿಯುತನಾಗಿ ನಿಂತೀನಿ ಆ ಗ್ರಾಮದ ಪರವಾಗಿ. ಅದು ಪ್ರಚೋದನಕಾರಿ ಹೇಳಿಕೆನಾ ಸರ್? ಜನರು ನೆಮ್ಮದಿಯಾಗಿ ಬದುಕ್ತಾರೆ, ನಾನು ಹೊಣೆಗಾರಿಕೆ ಹೊರ್ತೀನಿ ಅಂತ ಬಂದಿರೋಂಥವ್ರು ಕುಮಾರಣ್ಣವರು. ಕಾಂಗ್ರೆಸ್ ಅವರು ಸರ್, ನಾನು ಇವಾಗ ಹೇಳನಲ್ಲ ಸರ್, 17-18ನೇ ತಾರೀಕು ಯಾರ ಕಡೆ ಶಾಸಕರ ಕರೆ ಹೋಗಿತ್ತು, ಏನಕ್ಕೆ ಆ ತಿಳುವಳಿಕೆ ಪತ್ರ ಬರೆದು ಕೊಟ್ಟರು ಅಂತ ತೆಗೆದ್ರೆ ಸರ್, ಇವತ್ತು ಕೆರಗೋಡಿನ ಜನತೆ ಗೊತ್ತಿದೆ, ರಾಜ್ಯದ ಜನತೆಗೂ ಗೊತ್ತಾಗಬೇಕು. ಕಾಂಗ್ರೆಸ್ ಅವರು, ಅದರಲ್ಲೂ ಸ್ಥಳೀಯ ಶಾಸಕರು ಯಾವ ಕೀಳು ಮಟ್ಟದ ರಾಜಕಾರಣ ಆ ಊರಿನ ಗ್ರಾಮದವ್ರ ಜೊತೆ ಮಾಡ್ಲಿಕ್ಕೆ ಹೊರಟಿದ್ರು ಅಂತ ಗೊತ್ತಾಗಬೇಕು ಸರ್. ಇವ್ರು ಹೇಳ್ತಾ ಇದ್ರು, ಒಬ್ಬ ಶಾಸಕರು ಫೋನ್ ಮಾಡಿದ್ದಕ್ಕೋಸ್ಕರ ತಿಳುವಳಿಕೆ ಪತ್ರವನ್ನು ಕೊಟ್ಟರು, ತದನಂತರದ ಮುಚ್ಚಳಿಕೆ ಬರ್ಕೊಂಡ್ರು ಅಂತ. ತಿಳುವಳಿಕೆ ಪತ್ರ ಕೊಟ್ಟಾಗ ಯಾಕೆ ಮುಚ್ಚಳಿಕೆ ಬರ್ಕೊಡ್ಬೇಕಾಯ್ತು? ಶಾಸಕರು ಹೇಳ್ಬಿಟ್ಟಾರಪ್ಪ ನೀವು ಬರಲ್ಲ, ರಾಜಕೀಯ ಆಗ್ತದೆ ಅಂತ ಹೇಳ್ಬೇಕಾಯ್ತು. ಹನುಮ ಧ್ವಜಕ್ಕೆ ಅಂತಾನೆ ಮನವಿಯನ್ನು ಕೇಳಿದಾಗ ಒಪ್ಪಿಗೆ ಹಾಕಬೇಕಾಗಿತ್ತಂಗಿದ್ರೆ ಸರ್, ಯಾವಾಗ ನೋಡಿ ಪ್ರೆಸೆಂಟ್ ಇರ್ತಕ್ಕಂಥ ದಾಖಲೆಗಳ ಪ್ರಕಾರ ಅವ್ರಿಗೆ ಪರ್ಮಿಷನ್ ಕೊಡಬೇಕಾ, ತಿಳುವಳಿಕೆ ಪತ್ರ ಕೊಡ್ತಾರೆ. ಅವ್ರ ಪರ್ಮಿಷನ್ 29 ತಾರೀಕು ಅಪ್ಲಿಕೇಶನ್ ಕೊಟ್ಟ ನಂತರ ಅವ್ರಿಗೆ 17ನೇ ತಾರೀಕು ತಿಳುವಳಿಕೆ ಪತ್ರ ಕೊಟ್ಟು ಮುಚ್ಚಳಿಕೆ ಬರ್ಸ್ಕೊಂಡು ಅವ್ರದ್ದು 17ನೇ ತಾರೀಕು ಪರ್ಮಿಷನ್ ಕೊಡೋ ಸಂದರ್ಭದಲ್ಲಿ ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಎಲ್ಲರಿಗೂ ಪಾಲಿಟಿಕ್ಸ್ ಇರೋದಿಲ್ಲ, ಎಲ್ಲರಿಗೂ ಶಾಸಕರು ಫೋನ್ ಮಾಡಿದ್ರ ಇಲ್ವಾ, ಏನೂ ಇಲ್ಲ, ಎಲ್ಲರಿಗೂ ಒಪ್ಕೊಳ್ತಾರೆ. ನೀವು ಮುಚ್ಚಳಿಕೆ ಬರ್ಕೊಟ್ಟ ನಂತರ ಅದು ಶಾಸಕರು ಫೋನ್ ಮಾಡಿದ್ರು, ಪ್ರಶಾಂತ್ ಫೋನ್ ಮಾಡಿದ್ರು, ಚೀಫ್ ಮಿನಿಸ್ಟರ್, ದಟ್ ಈಸ್ ನಾಟ್ ಅನ್ ಇಶ್ಯೂ. When you agreed a condition upon it, you should follow that condition. ಸೊ ನಾಗರಾಜ್ ಯಾದವ್, ಈಗ ಇನ್ ಪ್ರಿನ್ಸಿಪಲ್ ಯಾವುದೇ ಸರ್ಕಾರಿ ಜಾಗದಲ್ಲಿ ಯಾವುದೇ ಧಾರ್ಮಿಕ ಸಂಕೇತಗಳು ಇರಬಾರ್ದು ಅಲ್ವಾ? That is what the law says. ಅಲ್ವಾ? That's what the law says. ಈಗ ಹಾಗಿದ್ರೆ ಆ ರೀತಿಯಾದ ಯಾವ ಕಂಪ್ಲೇಂಟ್ ಬಂದ್ರೆ ಯಾವ ಧರ್ಮದವರಾಗಿ ಸರ್ಕಾರಿ ಜಮೀನಲ್ಲಿ ಯಾವುದೇ ಧರ್ಮದವರು ಅನಧಿಕೃತವಾಗಿ ಧಾರ್ಮಿಕ ಚಿಹ್ನೆಗಳನ್ನು, ಬಾವುಟಗಳನ್ನ ಆರಿಸ್ಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ವಿತೌಟ್ ಪರ್ಮಿಷನ್ ಮಾಡಿದ್ದೇ ಆದರೆ, ಕಂಪ್ಲೇಂಟ್ ಬಂದಿದ್ದೇ ಆದರೆ, ಡೆಫಿನೆಟ್ಲಿ ಗವರ್ಮೆಂಟ್ ವಿಲ್ ಆಕ್ಟ್ ಆಸ್ ಪರ್ ಲಾ ಆಫ್ ದಿಸ್ ನೇಷನ್. ಆಯ್ತು ಸ್ವಾಮಿ, ಪಂಡೋರ ಬಾಕ್ಸ್ ಓಪನ್ ಮಾಡ್ತಾರೆ. ಅಲ್ಲಲ್ಲ, ಆಯ್ತು ಸ್ವಾಮಿ, ಅಲ್ಲ ಒಂದು ನಿಮಿಷ, ಪಂಡೋರ ಬಾಕ್ಸ್ ಓಪನ್ ಮಾಡ್ಬಿಡ್ತಾರೆ. ಔರಂಗಜೇಬ ಬಂದು ಹಾಕದಲ್ಲ, ಕ್ರಮ ಏನಾಯ್ತು? ಹಲವಾರು ಹಾಕಿದ್ರಲ್ಲ ಕೋಲಾರದಲ್ಲಿ, ಏನ್ ಕ್ರಮ ಆಯ್ತು? ಅದು ಕ್ರಮನೇ ತಗೋಬೇಕು. ಎಲ್ಲಿ ಕ್ರಮ ಆಯ್ತು? ರಕ್ಷಣೆಗೆ ಮಾತಾಡ್ತಾ ಹೇಳ್ತಾ ಇದ್ರು, 6 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ನಾವು ಅದ್ರ ಬಗ್ಗೆ. ಒಂದೇ ನಿಮಿಷ, ನಾನು ಮುಗಿಸ್ಬಿಡ್ತೀನಿ ಸರ್. ಪಂಡೋರ ಬಾಕ್ಸ್ ಓಪನ್ ಆಗಿದೆ. ಊರುಗಳಿಂದ ಗಲ್ಲಿಗಳಿಂದ ಕಂಪ್ಲೇಂಟ್ ಬರ್ತಲ್ಲ. ಕರ್ನಾಟಕದ ಬಹುತೇಕ ಊರುಗಳ ಮುಖ್ಯ ರಸ್ತೆಗಳಲ್ಲಿ ದಾರಿ ಮಧ್ಯೆ ಅನೇಕ ಸಮಾಧಿಗಳ ನಿರ್ಮಾಣ ಆಗಿರ್ತವೆ. ನೀವು ಅವುಗಳನ್ನು ತೆಗಿಲಿಕ್ಕೆ 10 ವರ್ಷ ತೆಗೆದುಕೊಳ್ಳುತ್ತೆ ಸರ್ಕಾರ. ನಾನು ಹುಬ್ಬಳ್ಳಿಯಲ್ಲಿ ಮತ್ತು ದಿಲ್ಲಿಯಲ್ಲಿ ಇರೋದ್ರಿಂದ ನನಗೆ ಹುಬ್ಬಳ್ಳಿಯ 2 ಘಟನೆಗಳು. ಒಂದು ಬೈರಿದೇವರ ಕೊಪ್ಪದ ಆ ರಸ್ತೆ ನಿರ್ಮಾಣ ಆಗಿ 5 ವರ್ಷದ ನಂತರ ಏನೇನೋ ಸಮಜಾಯಿಷಿ ಮಾಡಿ ಕೈಕಾಲು ಮುಗಿದು ಶಿಫ್ಟ್ ಮಾಡಬೇಕಾಯ್ತು. ತೊರ್ವಿ ಹಕ್ಕಲದ್ದು ಅದು ಪುನಾ ಬೆಂಗಳೂರು ರೋಡಲ್ಲಿದ್ದ ಸಮಾಧಿ. ಅದು ನಾವು ಸಣ್ಣವರಿದ್ದಾಗಿಂದ ನೋಡ್ತಾ ಇದ್ದು. ಅದೊಂದು 25 ವರ್ಷ ಬೇಕಾಯ್ತು ಅದನ್ನು ಸ್ವಲ್ಪ ಪಕ್ಕಕ್ಕೆ ಸರ್ಸೋಕ್ಕೆ. ಈಗ ನಿಮ್ಗೊಂದು ಧ್ವಜ ಇದ್ದು ಬಿಟ್ರೆ ಅದನ್ನ ನಾವು ರಾತ್ರೋರಾತ್ರಿ ಇವ್ರದಿಬ್ರು ಬಹಳ ದೊಡ್ಡ ಹೇಳ್ತಾರೆ. ತೆಗೆದುಕೊಳ್ಳೋದೇ ಆದ್ರೆ ಎಲ್ಲರಿಗೂ ಒಂದೇ ನಿಯಮ. ಸತ್ಯ, ನಾವು ಎಲ್ಲರಿಗೂ ಒಂದೇ ಕಾನೂನ ಜಾರಿ ತೆಗೆದುಕೊಳ್ಳಲ್ಲ. ನೋಡೋಣ ಮುಂದಕ್ಕೆ. ಪ್ರಶಾಂತ್, ಸಹಜ ನೀವು ಕೆರಗೋಡಿನ ಧ್ವಜವನ್ನು ತೆರವು ಮಾಡಿದಾಗ ರಾಜ್ಯದಾದ್ಯಂತ ಫೋಟೋಗಳು ಬರ್ತಾವ್ರಿ. ಈ ಸರ್ಕಾರಿ ಜಾಗದಲ್ಲಿ ಆ ಧ್ವಜ ಇದೆ, ಆ ಸರ್ಕಾರಿ ಜಾಗದಲ್ಲಿ ಈ ಧ್ವಜ ಇದೆ, ಇದನ್ನ ಯಾವಾಗ ತೆಗಿತೀರಿ ಅಂತ. ಆಮೇಲೆ ಇದನ್ನ ಹನುಮ ಧ್ವಜ ವರ್ಸಸ್ ತ್ರಿವರ್ಣ ಧ್ವಜ ಮಾಡೋದಕ್ಕೊಂದು ಅಷ್ಟು ರಾಷ್ಟ್ರ ಧ್ವಜದ ಬಗ್ಗೆ ಕಾಳಜಿ ಇದ್ದಿದ್ರೆ ಹುಬ್ಳಿ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣಕ್ಕೆ 2 ವರ್ಷಗಳ ಕಾಲ ಕಾಯಬೇಕಾಗ್ತಿತ್ತ. ಜನವರಿ 26, ಆಗಸ್ಟ್ 15 ಕರ್ಫ್ಯೂ, 4 ಜನರ ಸಾವು. ಇವತ್ತು BJP ಏನು ಟ್ರ್ಯಾಕ್ಷನ್ ಸಿಕ್ತು ಆ ಈದ್ಗಾ ಮೈದಾನ ಹೋರಾಟದಿಂದಲೇ ಸಿಕ್ತು. ಇವತ್ತು ಏಕದಮ್ ಏಕಾಏಕಿ ಅದು ಅಂದರೆ ನೀವು ಪೊಲಿಟಿಕಲಿ ಕೂಡ ಇದನ್ನು ನರೇಟಿವ್ ಫಿಕ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು ಅಷ್ಟೇ. ಅದರದ್ದು ಉಪಯೋಗ ಆಗತ್ತಾ ಅಂತಕ್ಕಂಥದ್ದು ನೋಡಬೇಕು. ಹನುಮ ಧ್ವಜ ವರ್ಸಸ್ ರಾಷ್ಟ್ರ ಧ್ವಜ ಅವು ಎರಡೂ ಅಂದರೆ ಯಾಕಾಗ ತದ್ವಿರುದ್ಧ ಅನ್ನೋ ರೀತಿ ನೋಡಬೇಕು.
ಆಮೇಲೆ ನನಗೆ ಚಲವಾದಿ ನಾರಾಯಣ ಸ್ವಾಮಿಯವರ ಒಂದು ಪಾಯಿಂಟ್ ಏನಂದರೆ 6 ಲಕ್ಷ ಜನ ನಿಮಗೆ ರಾಷ್ಟ್ರಧ್ವಜನೇ ಹಾರಿಸ್ಬೇಕಿತ್ತಲ್ವಾ? 6 ಲಕ್ಷ ರೂಪಾಯಿ ನಿಮಗೆ ರಾಷ್ಟ್ರಧ್ವಜನೇ ಹಾರಿಸ್ಬೇಕಿತ್ತಲ್ವಾ? ಪಂಚಾಯಿತಿಯಿಂದ ಒಂದು ಧ್ವಜದ ಸ್ತಂಭ ಮಾಡಿ. ಈಗ ಏಕದಮ್ ರಾಷ್ಟ್ರಧ್ವಜದ ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ಹೆಂಗೆ ನಡ್ಕೊಂಡ್ರಿ? ಶ್ರೀನಗರದ ಲಾಲ್ ಚೌಕ್ನಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಲಿಕ್ಕೆ ಎಷ್ಟು ವರ್ಷ ಕಾಯಬೇಕಾಯಿತು? ಓಕೆ, 72 ವರ್ಷ ಬೇಕಾಯಿತು ಸರ್. ಈಗ ಮಂಡ್ಯ ವಿಚಾರಕ್ಕೆ ಬರೋಣ. ಯಾಕಂದರೆ ಲಾಸ್ಟ್ ಈಗ 6 ಲಕ್ಷ ರೂಪಾಯಿ ಖರ್ಚು ಮಾಡೋದು ಅಂತೇಳಿ ಅವರ ಭಾವನೆಗಳಿಗೆ ಅಲ್ಲಿರ್ತಕ್ಕಂಥ ಮಂಡ್ಯ ಜನರು ಅವರ ಅನುಮಾನದಲ್ಲಿರ್ತಕ್ಕಂಥ ಭಕ್ತಿಗೆ ನಾನು ಯಾವುದು ಕೂಡ ಅಪಚಾರ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡೋದಿಲ್ಲ. ವಿಚಾರ ಬಂದರೆ ಈಸ್ ಇಟ್ ಲಾಫುಲಿ ಆರ್ ನಾಟ್ ಅನ್ನೋ ವಿಚಾರ ಬಂದಾಗ ಈ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಥವಾ ಇವು ತೊಗೊಂಡಿರ್ತಕ್ಕಂಥ ಸೀಕ್ವೆನ್ಸ್ನ ನೋಡಿದಾಗ ದೇ ಆರ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆದರೆ ಒಂದು ತಿಳ್ಕೋಬೇಕು, ಕಾಂಗ್ರೆಸ್ ವಕ್ತಾರನಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಹನುಮ ಧ್ವಜಕ್ಕೆ ವಿರೋಧ ಇಲ್ಲ. ಎಲ್ಲಿ ಹಾರಿಸ್ಬೇಕು ಅಂತ ಪರಿಜ್ಞಾನ ಇರಬೇಕು, ಅದನ್ನ ರಾಜಕೀಯ ಉಪಯೋಗಿಸ್ಕೊಳ್ಳೋದನ್ನ ನಾವು ವಿರೋಧ ಮಾಡ್ತೇವೆ. ಅದರ ಜೊತೆ ನಿಮ್ಗೆ ಹೇಳ್ತೀನಿ, ಇದೇ ಜಾಗದಲ್ಲಿ ಬಂದು ಧರ್ಮಾಧಿಕಾರಿಗಳು ಯಾರು ಮಾಡಿದರೆ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕ ರೀತಿಯೇ ಬೇರೆ ಇರ್ತದ್ದು. ಯಾರು ಬಂದಿದ್ದಿಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕ್ಯಾಂಡಿಡೇಟ್ ಮಾಡ್ಕೋಬೇಕು, ಅಲೈನ್ಸ್ ಮಾಡ್ಕೋಬೇಕು, ನಮ್ಗೆ ಸೀಟ್ ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಸೀಟ್ ಬೇಕು, ನನ್ನ ಮಗನಿಗೆ ಸೀಟ್ ಬೇಕು ಅಂತ ಹೇಳೋ ವ್ಯಕ್ತಿ. ಒಂದು ನಿಮಿಷ ರಾಜಕೀಯ ಕಾರಣಗಳಿಗೋಸ್ಕರ ನೀವು ಧರ್ಮವನ್ನು ಉಪಯೋಗಿಸ್ಕೊಳ್ತಕ್ಕಂಥಕ್ಕೆ ನಾವು ವಿರೋಧ ಇದ್ದೇವೆ. ಹಿಂದೂ ಧರ್ಮದ ಪರ ಇರ್ತಕ್ಕಂಥವ್ರು, ಇಸ್ಲಾಮಿಕ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ, ಎಲ್ಲ ಧರ್ಮಗಳನ್ನು ಪ್ರೀತಿಯಿಂದ ನೋಡ್ತಕ್ಕಂಥ ಔದಾರ್ಯ ಇರ್ತಕ್ಕಂಥ ನಾವು ಹೇಳ್ತಾ ಇದ್ದೀವಿ. ಆದ್ರೆ ನಿಮ್ಮ ಹಿಂದುತ್ವ ಅಂತಕ್ಕಂಥ ಹೆಸರಿನಲ್ಲಿ ನೀವೇನು ನಿವೇದನೆ ಮಾಡಕ್ಕೆ ಹೋಗಿದ್ದೀರೋ, ಮಾತಾಡ್ತಾರಲ್ಲ ಪೊಲಿಟಿಕ್ಸ್ ಇಲ್ಲ ಮಾಡ್ತಾರಲ್ಲ, ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿ DC ಹತ್ರ ಮಾತಾಡಿ ಒಂದು ಶಾಂತಿ ಸಭೆನ ಮಾಡಬೇಕಾಯ್ತು. ಇದೆಲ್ಲ ಸರಿ ಇಲ್ಲ, ಬರ್ರಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ನಾನು ಅಪ್ರಿಷಿಯೇಟ್ ಸರ್ಕಾರ ಯಾರ್ದಿತ್ತೋ ಅವರು ನನ್ನ ಮಾತು ಕೇಳಕ್ಕೆ ನಾನು ಮುಗಿಸ್ತೀನಿ. ಜಿಲ್ಲಾಧಿಕಾರಿಗಳೇ ಅಲ್ಲಿ ಹೋಗಿ ಎಲ್ಲ ಗ್ರಾಮಸ್ಥರು ಕರ್ಕೊಂಡು ಬಂದು ಇದು ಕಾನೂನಿಗೆ ವಿರುದ್ಧ ಇದೆಯಪ್ಪ ತೆಗಿಯೋಣ ಧ್ವಜವನ್ನು, ಗ್ರಾಮಸ್ಥರು ಒಪ್ಕೊಳ್ತಿದ್ರು. ಸರಿ ಇದೆ, ನೀವು ಮಧ್ಯರಾತ್ರಿ 3 ಗಂಟೆ ಅಜಿತ್ ಅವರು ಹೇಳಿದ ಮಾತುಗಳನ್ನ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದ್ ನಿಮಿಷ ಕೇಳಿ, ಅಲ್ಲಿ ಜಿಲ್ಲಾ ಸಚಿವರಾಗಲಿ, ಒಂದ್ ನಿಮಿಷ, ನಮ್ಮ ಯಾವ ರಾಜಕಾರಣಿಗಳು ಕೇಳ್ರಿ, ನಮ್ಮ ಮಾತು ಕೇಳ್ಕೊಳ್ಳಿ ಮೊದಲು, ಆಮೇಲೆ ಮಾತಾಡಿ. ಯಾಕೆ ಮೈಯೆಲ್ಲ ಪರ್ಸ್ಕೊಳ್ತಾ ಇದ್ದಾರೆ? ಕೇಳ್ಕೊಳ್ಳಿ ಸ್ವಲ್ಪ. ಒಂದ್ ನಿಮಿಷ, 3 ಗಂಟೆ ರಾತ್ರಿ ಒಂದು ಗಲಾಟೆ ಆಗಿಲ್ಲ. ನಿಮ್ಗೆ ನೀವು ಹೋಗಿ ಮಾತಾಡಿದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆ ಜಾಗದಲ್ಲಿ ಹೋಗಿ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯ ಹೋಗಿದ್ದು ತಪ್ಪಲ್ಲ. ಆದರೆ ನೀವು ಹೋಗಾದಾಗ ನೀವು ಹೋರಾಟ ಮಾಡೋಕೆ ಹೋಗ್ತಿರೋ, ಪ್ರತಿಭಟನೆ ಮಾಡೋಕೆ ಹೋಗ್ತಿರೋ, ಶಾಂತಿ ಸಭೆ ಮಾಡ್ಲಿಕ್ಕೆ ಹೋಗ್ತಿರೋ ಅಂತಕ್ಕಂಥದ್ದು ಮೂಲತಃ ಪ್ರಶ್ನೆ ನನಗಿರ್ತಕ್ಕಂಥದ್ದು. ಒಬ್ಬ ಮಾಜಿ ಮುಖ್ಯಮಂತ್ರಿ ನಾನು ಗೌರವ ಕೊಡ್ತಕ್ಕಂಥ ಮಾತಾಡ್ತಕ್ಕಂಥದ್ದು ಯಾವುದು ಮಾಡ್ತಾ ಇದ್ದೀರಿ ನೀವು? ಇಷ್ಟು ದಿನ ನೀವು ಹೇಳಿದ್ರೆ ನೀಲಿ ಹಾಕೊಂಡು ದಲಿತರ ಬಗ್ಗೆ ನೀವು ಅದನ್ನೆಲ್ಲ ಸೇರಿಸ್ಕೊಂಡು ರಾಜಕಾರಣ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಫಾದರ್ ಹೇಳಿದ್ರು, ನಾ ಮೋದಿಯವರ ಅಧಿಕಾರಕ್ಕೆ ಬಂದರೆ, ಮೋದಿ ಪ್ರೈಮ್ ಮಿನಿಸ್ಟರ್ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದವರು ನೀವು. ಇನ್ನೊಂದು ಜನದಲ್ಲಿ ಮುಸಲ್ಮಾನರಾಗಿ ಕೊಡ್ತೀನಿ ಅಂತ ಹೇಳಿದವರು. ಇವತ್ತು ಕೇಸರಿ ಬಣ್ಣ ಹಾಕೊಂಡು ನಿಮ್ಗೆ ಯಾವ್ದು ನೈತಿಕತೆ ಇದೆ? ಯಾವ ಡೋಂಗಿ ರಾಜಕಾರಣ ಮಾಡ್ತೀರಿ ನೀವು? ನಿಮ್ಮ ಡೋಂಗಿ ರಾಜಕಾರಣ ಮನೇಲಿ ಇಟ್ಕೊಳ್ಳಿ, ಡೋಂಗಿ ರಾಜಕಾರಣ ಮನೇಲಿ ಇಟ್ಕೊಳ್ಳಿ. ನೀವು ರಾಜಕಾರಣಕ್ಕೋಸ್ಕರ ಧರ್ಮವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಆ ಶ್ರೀರಾಮನಿಗೆ ಮಾಡ್ತಕ್ಕಂಥ ಅವಮಾನ. ನಾನು ಹೇಳ್ತೀನಿ ಕೇಳಿ, ಹೇಳಿದ್ರೆ 140 ಕೋಟಿಗೆ ಜನರಿಗೆ ರಾಮ ಅಂತ ಹೇಳಿ, ವಿಶ್ವಕ್ಕೆ ರಾಮ, ಮನುಷ್ಯತ್ವಕ್ಕೆ ರಾಮ. ನಾವು ಮಹಾತ್ಮ ಗಾಂಧಿ ರಾಮನ ನಂಬ್ತೀವಿ, ಶಾಂತಿ ದೂತ ನಂಬ್ತೀವಿ. ರಾಜಕಾರಣಕ್ಕೋಸ್ಕರ ರಾಮನ ಯೂಸ್ ಮಾಡ್ತೀರಿ, ಒಂದು ಮುಖ್ಯಮಂತ್ರಿ ಅವರ ಪಕ್ಕದ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಘಟನೆ ಆಗಿದೆ, ಅವರು ಹೋಗಕ್ಕಾಗಿಲ್ಲ. ಉಸ್ತುವಾರಿ ಸಚಿವರು ಅವತ್ತು ಭೇಟಿ ಕೊಟ್ಟಿಲ್ಲ, ಶಾಸಕರು ಆ ಭೇಟಿ ಕೊಟ್ಟಿಲ್ಲ. ಕುಮಾರಣ್ಣವರು ಅದೇ ಭಾಗಕ್ಕೆ ಜೀವ ಕೊಡುವಂತ ವ್ಯಕ್ತಿ ಅಲ್ಲೊಂದು ಘಟನೆ ಆಗಿದೆ ಅಂತ ಅಂದಾಗ ರಾಜಕೀಯ ಮಾಡ್ತಿರೋದು ಕುಮಾರಣ್ಣವರು ಕತ್ತಲ್ಲಿ ಕೇಸರಿ ಶಾಲ್ ಹಾಕಿದ್ರು. ಸೆಕ್ಯುಲರ್ ಅಂತ ಹೇಳ್ತಾ ಇವರು ಮಾಡ್ತಿದ್ದಾರೆ. ಕುಮಾರಣ್ಣವ್ರು ಸೆಕ್ಯುಲರ್ ಇದ್ದೆ ಕೇಸರಿ ಶಾಲ್ ಹಾಕಿದ್ರು ಅಂದ್ರೆ ಒಬ್ಬ ಜನನಾಯಕನಿಗೆ, ಒಬ್ಬ ಲೀಡರ್ಗೆ ಅಧಿಕಾರ ಬೇಕು. ಅಜಿತ್ ಸರ್, ಮುಸಲ್ಮಾನರು ಮೋಸ ಮಾಡಿಲ್ಲ, ಟ್ರಿಪಲ್ ತಲಾಕ್ ಬ್ಯಾನ್ ಮಾಡ್ತು, ಮುಸಲ್ಮಾನರು ಇಷ್ಟಪಡ್ಲಿಲ್ವಾ? ಕುಮಾರಣ್ಣ ಅವರು ಮುಸಲ್ಮಾನರು ನನ್ಗೆ ವೋಟ್ ಹಾಕಿಲ್ಲ ಅಂದ್ರು, ಕುಮಾರಣ್ಣ ಅಧಿಕಾರಕ್ಕೆ ಕಷ್ಟಪಡ್ತಿದ್ದಾರೆ. ಮುಸಲ್ಮಾನರು ಕಾಂಗ್ರೆಸ್ ಅವರು ನಿಂತಿದ್ದಾರೆ ಸರ್. ಇವತ್ತು ಸರ್ ಇವರ ಯೋಗ್ಯತೆಗೆ
ಚಲವಾದಿ ಅವ್ರೆ, yes. ಕಾಂಗ್ರೆಸ್ ಬಗ್ಗೆ ನೀವು ಮಾತಾಡ್ತೀರಾ? ಏನ್ರಿ ಒಂದ್ ನಿಮಿಷ, ಒಂದ್ ನಿಮಿಷ. ಪ್ರೀತಿ ನಿಮ್ಗೆ ಹೊರಗಡೆಯಿಂದ ಕೆಲವರು ಬಂದ್ರು. ಮಾತಾಡುದು ಮಾನ್ಯ ಅಜಿತ್ ಅವರು ಡಿಬೇಟ್ ಮಾಡಿದ್ದಾರೆ ನಮ್ಮ ಜೊತೆಲಿ. ಯಾಕೆ ಅವ್ರಿಗೆ ಸರ್ ಅಜಿತ್ ಸರ್ ಒಂದ್ ನಿಮಿಷ. ಕಾಂಗ್ರೆಸ್ಸಿನ ನೀತಿ ಅದು ಯಾವಾಗಲೂ ಹಿಂದುತ್ವದ ವಿರೋಧಿ. ಅವ್ರ ಸ್ಟ್ಯಾಂಡ್ ಲಾಸ್ಟ್ ಕಮೆಂಟ್ ತಗೋತಾ ಇದ್ದೀನಿ. ಡೋಂಟ್ ಡಿಸ್ಟರ್ಬ್ ಹಿಮ್. ಲಾಸ್ಟ್ ಕಮೆಂಟ್ ತಗೋತಾ ಇದ್ದೀನಿ. ಫೈನಲ್ ಕಮೆಂಟ್. ನೋ, ಕಾಂಗ್ರೆಸ್ ಸಮಯ ಮುಗಿದಿದೆ. ಬಿಜೆಪಿ ಜೆಡಿಎಸ್ ಬಿಲೀವ್ಸ್ ಇನ್ ಡಿವಿಸಿವ್. ಈ ಕೇಸರಿ ಇದೆಯಲ್ಲ, ಯಾರ ಸ್ವತ್ತು ಅಲ್ಲ, ಪ್ರತಿಯೊಬ್ಬರ ಸ್ವತ್ತು. ಯಾರು ಬೇಕಾದ್ರೂ ಹಾಕ್ಬಹುದು. ನೀವು ಮುಸ್ಲಿಮ್ಸ್ ಹಾಕ್ತಾರ, ನೀವು ಹಾಕ್ತೀರಾ, ಸಂತೋಷ. ಕ್ರೈಸ್ತರ ಹಾಕ್ತಾರ, ಸಂತೋಷ. ನನ್ಗೇನು ಚಿಂತೆ ಇಲ್ಲ. ಆದ್ರೆ ನೀವು ಪ್ರಜಾಪ್ರಭುತ್ವ ಅನ್ಕೊಂಡೇನೆ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡೋದು, ಸಂವಿಧಾನ ಅನ್ಕೊಂಡೆ ಸಂವಿಧಾನಕ್ಕೆ ಅನ್ಯಾಯ ಮಾಡೋದು, ಇದೆಲ್ಲ ಸರಿ. ಇಷ್ಟೆಲ್ಲ ಮಾತಾಡ್ತೀರಿ ನೀವು. ಸಂವಿಧಾನ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ 75 ವರ್ಷ ಬೇಕಾಗಿತ್ತ ಜಮ್ಮು ಕಾಶ್ಮೀರದಲ್ಲಿ ಜಾರಿಗೆ ಬರ್ಲಿಕ್ಕೆ? ನಮ್ಮ ರಾಷ್ಟ್ರಧ್ವಜ ಅಲ್ಲಿ ಹಾರಿಸಲಿಕ್ಕೆ 75 ವರ್ಷ ಬೇಕಾಗಿತ್ತ? ನೀವೇ ಆಡಳಿತ ಮಾಡಿದ್ವಲ್ಲ. ದಯವಿಟ್ಟು ಆರ್ಟಿಕಲ್ 370 ಅಂಬೇಡ್ಕರ್ ತರಬೇಡ್ರಿ. ಅಂಬೇಡ್ಕರ್ ವಿರೋಧದ ಮಧ್ಯದಲ್ಲಿ ಅದನ್ನ ತಂದ್ರಿ ನೀವು. ನೋಡಿ, ಇಲ್ಲಿ ಡಿಸಿಎಂ ಹೇಳ್ತಾರೆ, ಡಿಸಿಎಂ ಶಿವಕುಮಾರ್ ಅವರು ಹೇಳ್ತಾರೆ, ಯಾರು ಅವ್ರು ಹೇಳ್ತಾರೆ ರಾಜ್ಯದಲ್ಲಿ ಮುಸ್ಲಿಂ ಪರ ಸರ್ಕಾರ ಇದೆ ಅಂತ ಅವರೇ ಹೇಳಿದ ಮೇಲೆ ಏನು ಇಲ್ಲಿ ನೋಡಿ, ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.